शङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्कर भगवत्पूज्यवाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ನಿನ್ನೆ 17ನೇ ಶ್ಲೋಕ ನೋಡಿದ್ವಿ. ಹೆಚ್ಚಿನದಾದ ಶ್ರದ್ಧೆ ಎಂದ್ರು. ಹೆಚ್ಚಿನದಾದ ಶ್ರದ್ಧೆಗೆ ಹೆಚ್ಚಿನದು ಅನ್ನೋ ವಿಶೇಷಣ ಹೇಗೆ ಬರುತ್ತೆ ಅಂದ್ರೆ, ಏಕಾಗ್ರತೆ ಪ್ರೇಮ ಎರಡು ಸೇರಿದ್ರೆ ಶ್ರದ್ಧೆ ಹೆಚ್ಚಿನದಾಗತ್ತೆ. ಪ್ರೇಮ ಅಪಾರವಾದ ಪ್ರೇಮವೇ ಭಕ್ತಿ, ತೀವ್ರವಾದ ಭಕ್ತಿ ಮತ್ತು ಏಕಾಗ್ರತೆ ಅದರಿಂದ ಕೂಡ್ಕೊಂಡ ನಂಬಿಕೆ ಇದೆಯಲ್ಲ, ಅದು ಹೆಚ್ಚಿನದಾದ ಶ್ರದ್ಧೆ. ಆ ರೀತಿ ತಪಸ್ಸನ್ನ ಈ ಮೂರು ಪ್ರಕಾರವಾಗಿ ಅಂದ್ರೆ ಕಾಯಿಕ ವಾಚಿಕ ಮಾನಸಿಕ ಮಾಡಿದ್ರೆ, ಫಲಾಕಾಂಕ್ಷೆ ಇಲ್ಲದೆ ಮಾಡಿದ್ರೆ ಅದು ಸಾತ್ವಿಕ ಅಂದ್ರು. ಅದೇ ತಪಸ್ಸನ್ನೇ ಇವ್ ಹೇಳ್ತಾರೆ ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವಯತ್ ತದಿಹ ಪ್ರೋಕ್ತಂ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲಮಧ್ರುವಂ ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲಮಧ್ರುವಂ. ಸತ್ಕಾರಮಾನ ಪೂಜಾರ್ಥಂ ತಪಃ ದಂಭೇನ ಚ ಏವ ಯತ್ ಕ್ರಿಯತೆ ತತ್ ಇಹ ಪ್ರೋಕ್ತಂ ರಾಜಸಂ ಚಲಂ ಅಧ್ರುವಂ. ಸತ್ಕಾರಮಾನ ಪೂಜಾರ್ಥಂ ಇದೆಯಲ್ಲ ಸಮಸ್ತ ಪದ, ಅಂದ್ರೆ ಸತ್ಕಾರಾರ್ಥಂ ಮಾನಾರ್ಥಂ ಪೂಜಾರ್ಥಂ ಅಂತ. ಒಳ್ಳೆ ನನಗೆ ಸಮಾಜ ಸತ್ಕಾರ ಸಿಗಲಿ ಅನ್ನೋಕ್ಕೋಸ್ಕರ ತಪಸ್ಸು ಮಾಡಿದರೆ, ಮಾನ ಗೌರವ ಸಿಗಲಿ ಅನ್ನೋಕ್ಕೋಸ್ಕರ ಮಾಡಿದೆ, ಪೂಜೆ ಒಳ್ಳೆ ನನಗೆ ಎಲ್ಲ ಕಡೆಯಲ್ಲೂ ಕೂಡ ನನ್ನನ್ನು ಪಾದಪೂಜೆ ಮಾಡೋದು, ಪಲ್ಲಕ್ಕಿ ಉತ್ಸವ ಮಾಡೋದು, ನನ್ನ ವಿಶೇಷ ಸ್ಥಾನ ಕೊಡಿಸೋದು, ಈ ಉದ್ದೇಶಕ್ಕಾಗಿ ಒಳ್ಳೆ ಊಟೋಪಚಾರ ಕೊಡ್ಲಿ ಮಾಡಿದರೆ ಸತ್ಕಾರ. ಒಳ್ಳೆ ಹಾರ ಶಾಲು ಹಾರ ಇತ್ಯಾದಿಗಳಿಂದ ಪೂಜೆ ಮಾಡಲಿ, ಒಳ್ಳೆ ಪೀಠದಿಂದ ಕೂರಿಸಿ ಗೌರವ ಕೊಡ್ಲಿ, ಈ ಉದ್ದೇಶಕ್ಕಾಗಿ ಈ ಮೂರು ತಪಸ್ಸು ಮಾಡಿದರೆ. ಮತ್ತು ದಂಭ ತಪಸ್ಸು ಮಾಡುವಾಗ ತನಗೆ ಭಗವಂತನ ಬೇಕು, ನಾನು ಶುದ್ಧನಾಗಬೇಕು ಅಂತಿಲ್ಲ, ತೋರ್ಗಾಣಿಕೆ ಪ್ರಕಟ ತನ್ನ ಇದನ್ನು ಪ್ರಕಟ ಮಾಡ್ಕೊಳ್ಳೋ ತೋರಿಸ್ಕೊಳ್ಳೋ ಆ ರೀತಿ ಮಾಡಿದ್ದಾದ್ರೆ ತಪಸ್ಸು ಇಲ್ಲಿ ಈ ಸಂಸಾರದ ಈ ಜಗತ್ತಲ್ಲಿ ಆ ರೀತಿ ಮಾಡಿದ ತಪಸ್ಸು ರಾಜಸ ತಪಸ್ಸು. ಅದು ಛಲ, ಅದು ಚಂಚಲವಾದದ್ದು, ಅದು ಕ್ಷಣಿಕ ನಾಶವಾಗುವುದು. ಛಲ ಅಧ್ರುವ, ವಿಚಲಿತವಾಗುವುದು ನಾಶವಾಗುವುದು ಅಂತ, ಬದಲಾವಣೆ ಆಗೋದು ನಾಶವಾಗೋದು ಅಂತ ಛಲ ಅಧ್ರುವ. ಹೀಗೆ ನಾಲ್ಕಿರಬಾರ್ದು, ಸತ್ಕಾರ ಮಾನ ಪೂಜಾ ದಂಭ, ಈ ನಾಲ್ಕಿದ್ಬಿಟ್ರೆ ಅದು ರಾಜಸ. ಆ ಮೂರು ತಪಸ್ಸಿಗೆ ಯಾವ ಆ ಮೂರು ಕಾಯಿಕ ವಾಚಿಕ ಮಾನಸಿಕ ತಪಸ್ಸಿನಲ್ಲಿ ತೋರ್ಗಾಣಿಕೆ ಇಲ್ಲದೆ, ಗೌರವ ಅಪೇಕ್ಷೆ ಪಡದೆ, ಮತ್ತು ಇದನ್ನು ಮಾಡಿಕೊಳ್ಳದೆ, ಪೂಜಾದಿಗಳು ಅಪೇಕ್ಷಿಸ್ಕೊಳ್ಳದೆ, ಭಗವಂತನವನು ನಾನು, ಭಗವಂತ ನನ್ನವನು, ಭಗವಂತನು ನಾನು ಅಂದ್ಕೊಂಡ್ರು, ಭಗವಂತ ನನ್ನವನು ಅಂತ ಅಂದ್ಕೊಂಡ್ರು ಸಹಜ ಪ್ರೇಮ ಬರುತ್ತೆ. ಆದರೆ ಭಗವಂತನು ನನಗಿನ್ನೇನೋ ಕೊಡಬೇಕು, ನನಗಾಗಿರೋನು ಅಂದ್ಕೊಂಡ್ರೆ ಮಾತ್ರ ಹೋಗುತ್ತೆ. ನನಗಾಗಿ ಅಂದ್ರೆ ನನ್ನ ಯಾವುದೋ ಪ್ರಯೋಜನಕ್ಕಾಗಿ ಭಗವಂತ ಇದ್ದಾನೆ ಅಂತ ಹೋಯ್ತು. ನಾನು ಭಗವಂತನವನು ಸೇರಿದವನು, ಭಗವಂತನೇ ನನ್ನ ಜೀವನದಲ್ಲಿ ನನ್ನವನಾಗಿರೋನು ಅಂತ ಅಂದ್ಕೊಂಡ್ರೆ ಅದು ಪರವಾಗಿಲ್ಲ, ಅವಾಗ ಸಹಜ ಪ್ರೇಮ ಬರುತ್ತೆ. ನಮ್ಮ ಜೀವನದಲ್ಲಿ ನಾನು ಯಾರನ್ನು ನನ್ನವನು ಅಂತ ಅಂದ್ಕೊಳ್ತೀವೋ ಅವ್ರಲ್ಲಿ ಪ್ರೇಮ ಬಂದೇ ಬರುತ್ತೆ. ಭಗವಂತನ ನಮ್ಮವನು ಅಂದ್ಕೊಂಡ್ರೆ ಮತ್ತೆ ಭಕ್ತಿ ಮಾಡಿ ನಿಮ್ಮನ್ನು ವಿಧಿ ಮಾಡ್ಬೇಕಾಗಿಲ್ಲ. ಎಷ್ಟೆಷ್ಟರ ಮಟ್ಟಿಗೆ ನನ್ನವನು ಪರಮಾತ್ಮನ ಹಚ್ಕೊಳ್ತೀರೋ ಅಷ್ಟೆಷ್ಟರ ಮಟ್ಟಿಗೆ ಪ್ರೇಮ ಉಕ್ಕತ್ತೆ. ನನ್ನ ಮಗನ ಮೇಲೆ ಪ್ರೀತಿ ಮಾಡೋದು ಕಾನೂನು ಮಾಡ್ಬೇಕಾ? ಇವತ್ತಿನಿಂದ ನೀವೆಲ್ಲರೂ ನಿಮ್ಮ ಗಂಡಂದರನ್ನು ಹೆಂಡತಿಯನ್ನು ಪ್ರೀತಿಸಬೇಕು ಅದು ಯಾರು ಕಾನೂನು ಮಾಡಲ್ಲ. ನಿಮ್ಮ ಮಕ್ಕಳನ್ನು ಪ್ರೀತಿಸಬೇಕು ಕಾನೂನು ಮಾಡಲ್ಲ. ಮಾಡ್ತಾರೋ ನಿಮ್ಮ ಮಕ್ಕಳನ್ನ, ನಿಮ್ಮ ಮನೆಯನ್ನ, ನಿಮ್ಮ ಹೆಂಡತಿ ಗಂಡಂದರ ಮಕ್ಕಳ ಯಾರು ಕಾನೂನು ಮಾಡಲ್ಲ. ಯಾಕೆ ಮಾಡಲ್ಲ? ನಮ್ಮವರಾಗ್ಬಿಟ್ರೆ ಪ್ರೇಮ ಬಂದೇ ಬರುತ್ತೆ, ಅದು ಗೊತ್ತು. ಹಾಗೆ ಭಗವಂತನ ಭಕ್ತಿ ಬರ್ತಿಲ್ಲ ಅಥವಾ ಭಗವಂತ ಭಜನೆ ಬೇಜಾರಾಗ್ತಾ ಇದೆ ಅಂದ್ರೆ ಭಗವಂತ ನಮ್ಮವನಾಗಿಲ್ಲ ಅಂತ ಅರ್ಥ. ಜಪ ಮಾಡಿ ಬೇಜಾರು, ಭಜನೆ ಮಾಡಿ ಬೇಜಾರು, ಸ್ತೋತ್ರ ಹೇಳಿ ಬೇಜಾರು, ಇನ್ನೊಂದು ಮಾಡಿ ಬೇಜಾರು ಅಂದ್ರೆ ಎಲ್ಲಿ ಬೇಜಾರಾಗುತ್ತೆ ಹೇಳಿ? ತನ್ನತನ ಎಲ್ಲಿ ತೋರ್ಕೊಳ್ಳೋದು ಅಲ್ಲಿ ಬೇಜಾರಾಗತ್ತೆ. ತನ್ನತನ ತೋರ್ಕೋಬೇಕು. ನಮ್ಮ ಮಗು ಎಷ್ಟೊತ್ತೆ ಹೊತ್ಕೊಂಡ್ರೆ ಇಟ್ಕೊಂಡ್ರೆ ಜೊತೆಲಿ ಬೇಜಾರಾಗುತ್ತೆ ಆಗಲ್ಲ.
ನಮ್ಮ ಮಗು ಆದ್ರಿಂದ ಜೊತೆಯಲ್ಲಿಯೇ ಇಟ್ಕೊಳ್ತೀವಿ, ಬೆಳೆಸಿ ಮಾಡ್ತೀವಿ, ಏನ್ ಮಾಡಿದ್ರು ಬೇಜಾರಾಗಲ್ಲ. ಹಾಗೆ ಭಗವಂತ ನಮ್ಮವನು ಚೆನ್ನಾಗಿ ನಮಗೆ ಊರ್ಕೋಬೇಕು ಮಾತಿನ. ಅವಾಗ ಸಹಜವಾಗಿ ಅವನಲ್ಲಿ ಪ್ರೇಮ ಬರ್ತಾ ಇರುತ್ತೆ. ಅವನಿಗಾಗಿ ನಾನು ಮಾಡೋಣ ಅನ್ಸುತ್ತೆ. ನಮ್ಮನ್ನು ಹಚ್ಕೊಂಡ್ರೆ ಹಾಗೆ ಭಗವಂತ ಪೂಜೆ ಮಾಡ್ತೀನಿ, ಭಗವಂತ ಸ್ತೋತ್ರ ಹೇಳ್ತೀನಿ, ಜಪ ಮಾಡ್ತೀನಿ, ಭಜನೆ ಮಾಡ್ತೀನಿ, ಏನಾದ್ರು ಮಾಡ್ತೀನಿ ಅಂತ ಅನ್ಸುತ್ತೆ. ನಮ್ಮವನಾಗಿದ್ದಕ್ಕೆ ನಾವು ಸಾಕ್ರಿಫೈಸ್ ಮಾಡಲೇಬೇಕು, ಕೊಡ್ಲೇಬೇಕು. ನಿಮ್ಮವ್ರು ನಿಮ್ಮ ಮನೆಗೆ ಬಂದ್ರೆ ನೀವು ಒಂದು ಕಾಫಿ ಕೊಡ್ತೀರಾ, ಇಲ್ಲ ಹಾಲು ಕೊಡ್ತೀರಾ, ಇಲ್ಲ ತಿಂಡಿ ಕೊಡ್ತೀರಾ, ಇನ್ನೆಲ್ಲ ಗಿಫ್ಟ್ ಕೊಡ್ತೀರಾ. ಯಾಕೆ ಕೊಡ್ತೀರಾ ಅಂತ ಕೇಳಿದ್ರೆ ನಮ್ಮವ್ರು ಸ್ವಾಮಿ, ನಮ್ಮವರಾಗಿದ್ದಕ್ಕೆ ನಾವು ಕೊಡ್ತೀವಿ, ನಮ್ಮವರಾದ್ರೆ ಕೊಡ್ಬೋದು. ಹಾಗೆ ಭಗವಂತ ನಮ್ಮವನಾದ ಸ್ಯಾಕ್ರಿಫೈಸ್ ಮಾಡಬೇಕು. ಏನ್ ಮಾಡ್ತೀರಾ? ಪೂಜೆ ಮಾಡ್ತೀನಿ, ಜಪ ಮಾಡ್ತೀನಿ, ಸ್ತೋತ್ರ ಮಾಡ್ತೀನಿ, ಭಜನೆ ಮಾಡ್ತೀನಿ, ಇನ್ನೇನೋ ಇದು ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಮಾಡ್ಲೇಬೇಕು. ಅದೇ ನಮ್ಮವನು ಚೆನ್ನಾಗಿ ಹಚ್ಕೊಳ್ಳಿ ನೀನು ಭಗವಂತ. ಅದು ನಮ್ಮವನು ಯಾವಾಗ ಆಗ್ತಾನೆ ಹೇಳಿ? ಯಾರು ನಮ್ಮವರಾಗ್ತಾರೆ, ಯಾಕೆ ನಮ್ಮವರಾಗ್ತಾರೆ? ಅದು ನಮ್ಮವ್ರಿಗೂ ಅವ್ರಿಗೆ ಏನೋ ಪರಸ್ಪರ ಉಪಕಾರ ಇದ್ದು ನಮ್ಮವರಾಗ್ತಾರೆ. ನಮ್ಮವ್ರಿಗೆ ಭಗವಂತ ನಮ್ಗೆ ಉಪಕಾರ ಆಗ್ತಾ ಇದೆ, ನಾವು ಗುರುತಿಸ್ಕೋತಿಲ್ಲ. ಭಗವಂತ ಎಷ್ಟು ಉಪಕಾರ ಮಾಡ್ತಿದ್ದಾನೆ ಅಂದ್ರೆ, ಹೊರಗಡೆ ಅನ್ನ, ನೀರು, ಗಾಳಿ, ಬೆಳಕು ಎಲ್ಲ ಕೊಟ್ಟು ಉಪಕಾರ ಮಾಡ್ತಿದ್ದಾನೆ. ಒಳಗಡೆಯಿಂದ ಕಣ್ಣು, ಕಿವು ಎಲ್ಲಕ್ಕೂ ಅನುಗ್ರಹ ಮಾಡ್ತಾ ಇದ್ದಾನೆ. ಆತ್ಮನ ಕೂತ್ಕೊಂಡಿದ್ದಾನೆ. ಎಷ್ಟು ಪ್ರಿಯನಾಗಿದ್ದಾನೆ ಅಂದ್ರೆ, ಅವನಷ್ಟು ಪ್ರೇಮ ಈ ಜಗತ್ತಿಗೆ ಯಾರಿಗೂ ಕೊಡಕ್ಕಾಗಲ್ಲ, ಅಷ್ಟು ಪ್ರೇಮ ಕೊಡ್ತಾ ಇದ್ದಾನೆ. ಆದ್ರೂ ಭಗವಂತ ನಂಗೆ ಪ್ರೇಮ ಬರ್ತಾ ಇಲ್ಲ ಅಂದ್ರೆ ಯು ಆರ್ ಸ್ಲ್ಯಾಟರ್. ನೀನು ಗೋಘಂತಕ, ಗೋಕಟಕನಾದ್ರೆ ನಿಂಗೆ ಭಗವಂತ ಪ್ರೇಮ ಬರಲ್ಲ ಅಂತ ಇದ್ದಾರೆ. ಯಪ್ಪ ಭಯ ಆಗತ್ತೆ, ನಾನು ಸ್ಲ್ಯಾಟರ್ ಆಗ್ತೀನ, ಗೋ ಹಂತಕನ ನಾನು. ಭಗವಂತ ಪ್ರೇಮ ಅಂದ್ರೆ ಸ್ಲ್ಯಾಟರ್ ನೀನು. ಅದಂಗೆ ಭಗವಂತ ಪ್ರೇಮ ಬರದೇ ಇರುತ್ತೆ ಅಂತ ಇದ್ದಾನೆ ಭಾಗವತಕಾರ. ಚೆನ್ನಾಗಿ ಆ ಪ್ರೇಮ ಊರ್ಕೊಂಡು ನಂಗೆ ಕಚ್ಕೊಂಡ್ಬಿಡುತ್ತೆ. ಅದು ಕಚ್ಕೊಂಡ್ಬಿಡ್ತು ಅಂದ್ರೆ ನಮ್ಮ ತನ ತಾನೇ ಅಳಿಸ್ಕೊಬಿಡುತ್ತೆ. ನಮ್ಮ ತನ ಕಳ್ಕೊಳಕ್ ಏನು ಅವಸ್ಥಾತಿ ಬೇಡ, ಕಾರ್ಯಕಾರು ಬೇಡ, ಹಂಗೆ ಅದು ಡಿಲೀಟ್ ಕರ್ಗೋಗ್ಬಿಡುತ್ತೆ. ಸುಣ್ಣದ ಮೇಲೆ ನೀರು ಹಾಕಿದ್ರೆ ಸುಣ್ಣ ಕರ್ಗೋಗುವ ಹಾಗೇನೆ ನಾನು ಅನ್ನೋದ್ರ ಮೇಲೆ ಭಕ್ತಿ ಅನ್ನುವಂತ ಆಸಿಡ್ ಹಾಕ್ಬಿಟ್ರೆ ನಾನು ಹಂಗೆ ಕರ್ಗೋಗ್ಬಿಡುತ್ತೆ. ಭಕ್ತಿ ಅನ್ನೋದು ಆಸಿಡ್, ಅದು ನಾನು ಕರ್ಗೋಕೆ. ಅದಿಲ್ಲದೆ ಹೋದ್ರೆ ಅದು ರಾಜಸವಾಗತ್ತೆ. ಸತ್ಕಾರ ಸಾಧುಕಾರ. ಸತ್ಕಾರ ಸಾಧುಕಾರ. ಸಾಧುರಯಂ ತಪಸ್ವಿ ಬ್ರಾಹ್ಮಣ. ಸಾಧುರಯಂ ತಪಸ್ವಿ ಬ್ರಾಹ್ಮಣ ಇತ್ಯೇವಮರ್ಥಂ. ಎಲ್ಲರೂ ಅನ್ಬೇಕು, ಇವನು ಮಹಾ ಸಾಧು, ತಪಸ್ವಿ, ಮಹಾಬ್ರಾಹ್ಮಣ, ಬಹಳ ದೊಡ್ಡವನು ಕಳಪ ಅಂತ ಜನರೆಲ್ಲ ಅಂದ್ಕೊಳ್ಳಿ ಮಾಡಿದ್ರೆ ಅದು ರಾಜಸ. ಸತ್ಕಾರದ ಹಾಗೆ ಸಾಧುಕಾರ, ಸಾಧು ಯಾವಾಗಲೂ ಪೂಜೆ ಪುರಸ್ಕಾರ ಜಪ ಮಾಡ್ತಾ ಇರ್ತಾನೆ ಅಂತ ನನ್ನ ಬಗ್ಗೆ ಎಲ್ಲರೂ ಮಾತಾಡ್ಕೋಬೇಕಂತೆ. ಇದೊಂದು ಕೆಟ್ಟ ಆಸೆ, ಕೆಟ್ಟ ಆಸೆ ಇದು. ಅದು ಅದೇನು ಸುಪ್ತವಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇರಬೇಕು, ಎಲ್ಲರಿಗೂ ಒಳ್ಳೆ ಒಪಿನಿಯನ್ ಇರ್ಬೇಕಂತೆ. ನನ್ನ ಬಗ್ಗೆ ಯಾರಿಗೂ ಬ್ಯಾಡ್ ಒಪಿನಿಯನ್ ಇರಬಾರ್ದು, ಒಳ್ಳೆ ಒಪಿನಿಯನ್ ಇಟ್ಕೊಂಡು ನನ್ನ ಬಗ್ಗೆ ಎಲ್ಲ ಗೌರವ, ಮರ್ಯಾದೆ, ಸ್ಥಾನಮಾನ ಕೊಡ್ತಾ ಇದ್ರೆ ಇಟ್ ಈಸ್ ಓಕೆ ಅಂತ. ಅದು ತಪ್ಪದು, ಕೆಟ್ಟ ಬುದ್ಧಿ ಅದು. ಸಾಧು, ಇವನು ಸಾಧುಪಾ, ತಪಸ್ವಿ ಕಳಪ್ಪ, ಇವನು ಮಹಾಬ್ರಾಹ್ಮಣ, ಈ ರೀತಿ ಅಂದ್ಕೊಳ್ಳಿ ಅಂತ ಮಾಡ್ತಿದ್ರೆ ತಪಸ್ಸನ್ನ ಅಂತ. ಹಾಗೆ ಮಾನಃ ಮಾನನಂ ಪ್ರತ್ಯುತ್ಥಾನ ಅಭಿವಾದನಾದಿಭಿ. ಮಾನಃ ಮಾನನಂ ಪ್ರತ್ಯುತ್ಥಾನ ಅಭಿವಾದನಾದಿ. ಮಾನನ ಮುಂದೆ ನಾನು ಎಲ್ಲಿ ಹೋದ್ರು ಕೂತ್ಕೊಂಡವ್ರಲ್ಲ ಎದ್ದು ನಿಂತ್ಕೋಬೇಕು. ಅಷ್ಟೇ ಎಲ್ಲ ಒಬ್ಬರಾಗಿ ಬಂದು ನಮಸ್ಕಾರ ಮಾಡ್ಬೇಕು. ಪ್ರವರ ಹೇಳಿ ಅಭಿವಾದಯೇ ಹಗ್ಗವ ವೈಚಭ್ಯ ಸಾವೇತ್ಲೆ ಪ್ರವರ ಹೇಳ್ಕೊಂಡು ಕಾಲು ಮುಟ್ಟು ನಮಸ್ಕಾರ ಮಾಡಿ ಕೈ ಮುಗಿದು ಬಾಯ ತೆಗೆದು ಯಾವಾಗ ಬಂದ್ರಿ, ಹೇಗಿದ್ದೀರಾ, ಚೆನ್ನಾಗಿ ಹೀಗೆಲ್ಲ ಮಾತಾಡ್ಸಿದ್ರೆ ಪರವಾಗಿಲ್ಲ ಕೊಟ್ರಿ, ನನ್ನ ಬಗ್ಗೆ ಬಹಳ ಒಳ್ಳೆ ಇದಿದೆ ಅಂತ ಅಂತ. ಏನ್ ಕೆಟ್ಟ ಬುದ್ಧಿ ಅಂದ್ರೆ ಇದು, ಯಪ್ಪ ಅಸಹ್ಯ, ಇದು ತೀರಾ ಅಸಹ್ಯ ಸ್ವಭಾವ. ಪ್ರತ್ಯುತ್ಥಾನ ಮಾಡ್ಬೇಕು, ಅಭಿವಾದನ ಮಾಡ್ಬೇಕು, ಆದಿ ಶಬ್ದದಿಂದ ಹೊಗಳಬೇಕು, ಗೌರವ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು. ಇದೆಲ್ಲ ಉದ್ದೇಶ ಇಟ್ಕೊಂಡು ಮಾಡಿದರೆ ತದರ್ಥಂ ಯಪ್ಪ ಪೂಜಾ ಬಿಡಿಸ್ಬೇಕು. ಪಾದ ಪ್ರಕ್ಷಾಳನ ಅರ್ಚನ ಅಶೈತೃತ್ವಾದಿ. ಎರಡಾಯ್ತು. ಮಾನಃ ಅಂದ್ರೇನೋ, ಪ್ರತ್ಯುತ್ಥಾನ ಅಭಿವಾದನ ಅಂದ್ರು, ಅದಕ್ಕಾಗಿ ಮಾಡೋದು ತದರ್ಥಂ. ಪೂಜಾ ಬಿಡಿಸ್ಬೇಕು. ಪೂಜಾ ಪಾದ ಪ್ರಕ್ಷಾಳ ಒಂದೇ ಪದ ಬಿಡಿ ಅಲ್ವಾ. ಪೂಜೆ ಗೆರೆ ಹಾಕ್ಬಿಟ್ಟು ಅದಕ್ಕೆ ಹೈಫನ್ ಹಾಕಿ ಬಿಡಿಸಿ, ಅದನ್ನ ಬಿಡಿಸ್ಬೇಕು. ಪೂಜಾ ಮೂಲ ಪದ ಅದು. ಯಾವ ಮೂಲ? ಗೀತೆ ಶ್ಲೋಕ ಬರ. ಪೂಜೆ ಏನು? ನಾನು ಬಂದ್ ಕೂಡಲೇ ನನ್ ಪಾದ ತೊಳಿಬೇಕೋ,
ನನ್ನ ಪಾದ ತೊಳೆದು ಆ ತೀರ್ಥ ತಗೋಬೇಕು, ಪ್ರೋಕ್ಷೆ ಮಾಡ್ಕೋಬೇಕು, ಆಮೇಲೆ ನನ್ನ ಕುರ್ಚಿ ಮೇಲೆ ಕೂರಿಸಿ ಚೆನ್ನಾಗಿ ಪೂಜೆ ಮಾಡಬೇಕು, ಆಮೇಲೆ ನನಗಾಗಿ ಒಳ್ಳೊಳ್ಳೆ ಊಟ ಹಾಕಿಸ್ಬೇಕು, ಚಂಪಾಕಲ್ಲಿ ಮಾಡಿಸ್ಬೇಕು, ಮೈಸೂರು ಬರ್ಫಿ ಪಾಯಸ ಎಲ್ಲ ಮಾಡಿಸ್ಬೇಕು ಅಂತ ಈ ರೀತಿ ಅಂದ್ಕೊಳ್ಳೋದು. ಎಂತ ಕೆಟ್ಟ ಬುದ್ಧಿ ಇದು ಆಶ್ರಯ ಸಂಪತ್ತು ಬುದ್ಧಿ ನಾನು ತೂಕ್ಯ ತೀರಾ ಹೊಳಸಪ್ಪ ಇಲ್ಲ ಕಯ್ಯ. ಅದಂಗ ಆ ಭಾವನೆ ಬರುತ್ತಪ್ಪ ಅವರಿಗೆ. ಪಾದ ಪ್ರಖ್ಯಾನ ಮಾಡಲಿ, ಅರ್ಚನೆ ಮಾಡಲಿ, ಮತ್ತು ಅಶೀತೃತ್ವವನ್ನು ಚೆನ್ನಾಗಿ ಊಟ ಮಾಡಿಸ್ಲಿ, ನನ್ನ ನಿಮಿತ್ತವಾಗಿ 100 ಜನಕ್ಕೆ ಊಟ ಹಾಕ್ಲೆ, ನಾನು ಒಬ್ಬರೇ ಅಲ್ಲ, ಗುರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಜೋರಾಗಿ ಓಲ್ಗಾಗಿಲ್ಲ ಕಲಸಿ ಎಲ್ಲ ಇದು ಮಾಡಿಕೊಂಡು ಎಲ್ಲರಿಗೂ ಊಟ ಅಪೇಕ್ಷೆ ಅಂತ ಕೆಟ್ಟ ಬುದ್ಧಿ ಅಲ್ಲ ಇದು, ಅಪೇಕ್ಷೆ ಪಡೋದು. ಮಾಡ್ತಾರೆ ಅವ್ರು ಮಾಡೋದು ಅವ್ರ ಇಷ್ಟ, ಅದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ನಿರೀಕ್ಷಣೆ ಇರಬಾರ್ದು. ಅವರು ಶೃಂಗೇರಿ ಜಗದ್ಗುರು ಬಂದು ಅಂತೇಳಿ ಅವ್ರ ಭಕ್ತರು ಓಲ್ಗದ್ರು ಕರೆಸ್ತಾರೆ, ಪಾದ ಪೂಜೆ ಮಾಡ್ತಾರೆ, ಅವರು ಊಟನೂ ಹಾಕಿಸ್ತಾರೆ, ಇದು ಮಾಡ್ತಾರೆ, ಅದು ಭಕ್ತರ ಇದು ಅಪೇಕ್ಷೆ, ಅದು ತಪ್ಪಿಲ್ಲ. ನಾವು ಗುರುಗಳಾಗಿರೋ ನಾವು ಆ ಭಾವನೆ ಇಟ್ಕೋಬಾರ್ದು ಮಾಡಬೇಕು ಅಂತ. ತಪಃ ಸತ್ಕಾರಮಾನ ಪೂಜಾರ್ಥಂ, ಸತ್ಕಾರಮಾನ ಪೂಜಾರ್ಥಂ, ಆ ತಪಸ್ಸು ಸತ್ಕಾರಕ್ಕೂ ಮಾನಕ್ಕೂ ಪೂಜೆಗೂ ಅಂತಾದರೆ, ಮತ್ತು ದಂಭೇನ ಚೈವ ಯತ್ ಕ್ರಿಯತೆ, ದಂಭೇನ ಚೈವ ಯತ್ ಕ್ರಿಯತೆ ತತ್ತಪಃ ತತ್ತಪಃ ಇಹ ಪ್ರೋಕ್ತಂ ಇಹ ಪ್ರೋಕ್ತಂ ಕಥಿತಂ ರಾಜಸಂ ಚಲಂ, ಕಥಿತಂ ರಾಜಸಂ ಚಲಂ, ಕಾದಾಚಿತ್ ಫಲತ್ವೇನ ಅಧ್ರುವಂ, ಕಾದಾಚಿತ್ ಫಲವತ್ವೇನ ಕಾದಾಚಿತ್ ಫಲತ್ವೇನ. ದಂಭಕ್ಕಾಗಿ ತೋರ್ಗಾಣಿಕೆ, ಒಂದು ಫ್ಲಾಗ್ ಎಲ್ಲಿ ತೋರಿಸೋದಷ್ಟೇ, ಒಳಗೇನೂ ಇಲ್ಲ, ಜನರಿಗೆಲ್ಲ ಎಲ್ಲ ಕಡೆ ಬ್ಯಾನರ್ ಹಾಕಿ ಫ್ಲಾಗ್ ಹಾಕಿ ಇದಾಕಿ ತೋರಿಸೋದು. ಕೆಟ್ಟದಿದು. ಈ ರೀತಿಯಾಗಿ ಯಾವ ತಪಸ್ಸು ಮಾಡಲ್ಪಡುತ್ತದೆಯೋ, ಈ ರೀತಿಯ ತಪಸ್ಸನ್ನು ಯಾರು ಮಾಡುತ್ತಾನೋ ಆ ತಪಸ್ಸು ರಾಜಸ ತಪಸ್ಸು. ಅದು ಛಲ, ಯಾವಾಗಲೂ ಒಮ್ಮೆ ಫಲ ಕೊಡುತ್ತೆ, ಏನೋ ಫಲ ಕೊಡುತ್ತೆ, ಅದು ಅಧ್ರುವ, ಪರ್ಮನೆಂಟ್ ಅಲ್ಲ, ನಿಲ್ಲಲ್ಲ, ಅದು ಹೋಗ್ಬಿಡುತ್ತೆ, ದಂಡ ಅದು. ಈ ತರಹ ತಪಸ್ಸು ಮಾಡೋರು ಪ್ರಯೋಜನ ಇಲ್ಲ. ಕಷ್ಟಪಟ್ಟು ತಪಸ್ಸು ಮಾಡ್ತಾರೆ, ಫಲ ಅತ್ಯಲ್ಪ. ತಪಸ್ಸೆ ಮಾಡಿದ್ಮೇಲೆ ಭಗವಂತನ ಒಲಿಸ್ಕೊಂಡು ತನ್ನ ಕಳ್ಕೊಂಡು ಸತ್ಯವನ್ನು ಕಂಡುಕೊಂಡು ಕೃತಾರ್ಥನಾಗೋದು ಎಲ್ಲಿ? ಬರೀ ಲೌಕಿಕವಾದಂತಹ ಒಂದು ಪೂಜಾ ಪುರಸ್ಕಾರಾದಿಗೋಸ್ಕರ ತಪಸ್ಸು ಮಾಡೋದಿಲ್ಲಿ ಅಲ್ವಾ? ಒಂದು ಪರಮೇಶ್ವರ ಹೋಗಿ ನಿಶ್ಚಯ ಕೇಳ್ದಂಗೆ ಆಯ್ತದು. ಇನ್ನೊಂದು ತಪಸ್ಸಿದೆ, ತಾಮಸ ತಪಸ್ಸು. ಹೇಗದು? ಮೂಢಗ್ರಾಹೇಣಾತ್ಮನೋ ಯತ್, ಮೂಢಗ್ರಾಹೇಣಾತ್ಮನೋ ಯತ್ ಕ್ರೀಡೆಯ ಕ್ರಿಯತೆ ತಪಃ, ಪೀಡಯಾ ಕ್ರಿಯತೆ ತಪಃ, ಪರಸ್ಯೋಚ್ಛಾದನಾರ್ಥಂ ವಾ ಪರಸ್ಯೋತ್ಸಾದನಾರ್ಥಂ ವಾ ತಾಮಸಮುದಾಹೃತಂ, ತತ್ತಾಮಸಮುದಾಹೃತಂ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯ ಉಚ್ಛಾದನಾರ್ಥಂ ವಾ ತತ್ ತಾಮಸಂ ಉದಾಹೃತಂ. ಮೂಢಗ್ರಾಹ ಅಂದ್ರೆ ಮೂಢ ವಿಶ್ವಾಸ, ಒಣ ಹಠ, ಮೂಢ ವಿಶ್ವಾಸ. ಸುಮ್ಮನೆ ಶಾಸ್ತ್ರದ ಆಧಾರ ಇಲ್ಲ, ಶಿಷ್ಟದ ಒಂದು ಅನುಮತಿ ಒಪ್ಪಿಗೆ ಇಲ್ಲ, ಸುಮ್ಮನೆ ಅವಿವೇಕದಿಂದ ಹಠ ಮಾಡ್ತಾನೆ, ಮೂಢ ವಿಶ್ವಾಸದಿಂದ ಮಾಡ್ತಾ ಇರೋದು. ತಲೆಗೆ ತೊಂದರೆ ಮಾಡ್ಕೊತಾ ಇರ್ತಾನೆ. ಮಧ್ಯಾಹ್ನ 4 ಗಂಟೆ ಆದರೂ ಲೋಟ ಕಾಫಿನೂ ಕುಡ್ದಿರಲ್ಲ, ಹಾಲು ಕುಡ್ದಿರಲ್ಲ, ಏನು ಮಾಡಿದ್ರು ಕಷ್ಟ ಒದ್ದಾಡ್ಕೊಂಡು ಮನೆಯನ್ನೆಲ್ಲ ಗೋಳು ಹೊಯ್ಕೊಂಡು ಎಲ್ಲರನ್ನೂ ಗೋಳು ಹೊಯ್ಕೊಂಡು ತಾನೂ ಕೂಡ ಕೃಷ್ಣನಾಗ್ತಾ ಈ ರೀತಿ ತಪಸ್ಸು ಮಾಡೋದಿಲ್ಲ. ಮತ್ತು ಆ ತಪಸ್ಸಿನ ಉದ್ದೇಶ ಏನೋ ಪರಸ್ಯ ಉತ್ಸಾಹ. ನಮ್ಮ ನೆರೆಹೊನೆಯವರು ಪಕ್ಕದ ಮನೆಯವರು ತುಂಬಾ ಗೋಳು ಹೊಯ್ಕೋತಾ ಇದ್ದಾರೆ, ಅವರೆಲ್ಲ ಸತ್ತು ಹೋಗ್ಬೇಕು. ಇದೆಂತ ಕೆಟ್ಟ ಬುದ್ಧಿ ಅಂದ್ರೆ, ಪರಸ್ಯರ ಅನ್ಯಸ, ಇನ್ನೊಬ್ಬರು ಉತ್ಸಾಹ ನಾಶ, ಬೇರೆಯವ್ರು ನಾಶವಾಗಲಿ, ಅವ್ರು ಹಾಳ ಹೋಗ್ಲಿ, ಹಂಗೆ ಅಂತ. ಈ ರೀತಿ ಮಾಡುವಂತಹ ತಪಸ್ಸು ಯಾವುದುಂಟೋ ಅದು ತಾಮಸ ತಪಸ್ಸು ಅಂದ್ಬಿಟ್ಟ ಪರಮಾತ್ಮ. ಯಪ್ಪಾ, ಯಾವಷ್ಟು ಪರರ ಕೇಡು ತನ್ನ ಸುಡು ಅಂತ ಗಾದೆ. ಇನ್ನೊಬ್ಬರಿಗೆ ಕೇಡು ಬಯಸಿದೆ ಅದು ನಮಗೆ ಅದು ಸುಡಾಗತ್ತೆ. ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ತೊಂದರೆ ಆಗಲಿ, ಕಷ್ಟವಾಗಲಿ, ಅನರ್ಸಾಗಲಿ, ನಮಗೆ ಇನ್ನ ಬೇರೆ ತೊಂದರೆ ಆದರೂ ಸಹಿಸ್ಕೋಬೇಕೇ ಹೊರತು ಪ್ರತೀಕಾರ ಮಾಡುವ ಮನೋಭಾವ ಬೆಳೆಸ್ಕೋಬಾರ್ದು. ಅದು ಇರಬಾರ್ದು ನಮಗೆ. ಇರ್ತಾರೆ ಪ್ರಪಂಚ ಆದಮೇಲೆ ನಮ್ಗೆ ತಿರಸ್ಕಾರ ಮಾಡೋರು, ಉದಾಸೀನ ಮಾಡೋರು, ಬೇರೆ ಬೇರೆ ರೀತಿ ತೊಂದರೆ ಕೊಡೋರೆಲ್ಲ ಇರ್ತಾರೆ. ಒಂದು ಮಾತ್ರಕ್ಕೆ ಅದಕ್ಕೆ ನಾವು ಹಂಗೆ ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಆಯ್ತಾ? ನೀವು ಹಂಗೆ ಆಗ್ಬಿಟ್ರೆ
ನಾಯಿ ಕಾಲ್ ಕಚ್ಚತ್ತೆ ಅಂತೇಳಿ ನಾಯಿ ಕಾಲ್ ಕಚ್ಚಕ್ಕೆ ಹೋಗೋಣ ನಾವು? ಹೌದು, ನಾಯಿ ಏನೋ ಕಾಲ್ ಕಚ್ಚತ್ತೆ ಅಂದ್ರೆ ನಾಯಿ ಕಾಲ್ ಕಚ್ಚಿ ನಾಯಿ ಕಾಲು ನಾನು ಕಚ್ಚಿದೆ ಅಂದ್ರೆ ನಿಂಗೂ ನಾಯಿಗೂ ಏನು ವ್ಯತ್ಯಾಸ ಆಯ್ತು ಅವಾಗ? ಯಾವತ್ತೂ ಅಷ್ಟೇ ಪ್ರಪಂಚವನ್ನು ತಿದ್ದೋ ಕೆಲಸ ನಮ್ದಲ್ಲ. ನಮ್ಮ ಕೆಲಸ ಯಾವುದೋ ನಮ್ಮನ್ನು ತಿದ್ಕೊಳ್ಳೋದು. ನಾವು ಸರಿಯಾಗಬೇಕು. ಯಾಕೆ ನಮ್ಮಲ್ಲೇ ಪ್ರಪಂಚ ಇರೋದು. ನಾವು ಸರಿಯಾಗ್ಬಿಟ್ರೆ ಪ್ರಪಂಚ ಸರಿಯಾಗುತ್ತೆ, ಪ್ರಪಂಚ ತಿದ್ದಿದಂಗೆ ಆಗುತ್ತೆ. ನೀವು ಸರಿಯಾಗಿದ್ದೇನೆ ಪ್ರಪಂಚ ಎಷ್ಟು ತಿದ್ದಿದಿರೋ ಪ್ರಪಂಚ ಏನು ಮಾಡೋದು ಮುಗಿಯಲ್ಲ ತಿದ್ದಿ, ಅದಾಗೋದು ಇಲ್ಲ. ಯಾರು ನಿಮ್ಮ ಮಾತು ಕೇಳಲ್ಲ. ಯಾರು ಅಂದ್ರೆ ಯಾರ? ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ. ಬೇರೆಯವ್ರಿರಲಿ, ನಮ್ಮ ಮಕ್ಕಳು, ನಮ್ಮ ಗಂಡಂದ್ರು, ನಮ್ಮ ಹೆಂಡತಿ, ನಮ್ಮ ಅಣ್ಣ ತಮ್ಮದು ನಮ್ಮ ಮಾತು ಕೇಳಲ್ಲ. ಇನ್ನು ಮೂರನೇವ್ರು ಕೇಳ್ತಾರಾ? ಅರ್ಥ ಇದೆಯಾ ಅದಕ್ಕೆ? ತಿದ್ದಿನ ಹೋಗಕ್ಕೆ ನಾವು ಸರಿಯಾಗ್ಬಿಟ್ರೆ ಹಾಗೆ ಕರೆಕ್ಟ್ ಎಲ್ಲ ಸರಿ ಆಯ್ತು. ಅದರಿಂದ ಇದು ನಮ್ಮನ್ನು ನಾವು ತಿದ್ಕೋಬೇಕು, ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ಇದು ಅಧ್ಯಾತ್ಮಶಾಸ್ತ್ರ, ಇದು ಅನಾತ್ಮಶಾಸ್ತ್ರ ಅಲ್ಲ. ಹಾಗಾದ್ರಿಂದ ನನ್ನಲ್ಲಿ ಏನೇನು ಆಸುರಿ ಸಂಪತ್ತಿದೆ, ರಾಕ್ಷಸಿ ಸಂಪತ್ತಿದೆ, ರಾಜಸ ಗುಣ, ತಾಮಸ ಗುಣ ಏನೇನಿದೆ ಅದೆಲ್ಲ ನೋಡಿಕೊಂಡು ಬಿಟ್ಕೊಂಡು ಸಿನ್ಸಿಯರ್ ಆಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಸರಳವಾಗಿರ್ಬೇಕು. ಸರಳತೆ, ಸಹಜತೆ, ಸಾಮಾನ್ಯತೆ ಬೆಳೆಸ್ಕೋಬೇಕು. 3 ಗುಣ ಬೆಳೆಸ್ಕೋಬೇಕು. ಏನು ಹೇಳಿ? ಒಂದು ಸರಳತೆ, ಇನ್ನೊಂದು ಸಹಜತೆ, ಇನ್ನೊಂದು ಸಾಮಾನ್ಯತೆ. ತುಂಬ ಏನು ಪ್ರಪಂಚಕ್ಕೆ ತೋರಿಸ್ಕೊಬೇಕು, ಭಾರಿ ಇಷ್ಟಿಷ್ಟು ಅಗಲ್ದು ಜರಿ ಇರೋ ಪಂಚೆ ಉಡ್ಬೇಕಾ, ಸೀರೆ ಉಡ್ಬೇಕಾ? ಏನು ಬಟ್ಟೆ ಉಡೋದು ಮಾನ ಮುಚ್ಚೋದು ಕಷ್ಟಕ್ಕೆ. ಮಾನ ಮುಚ್ಚೋದಕ್ಕಿಂತ ಬೇರೆ ಇನ್ನೇನಕ್ಕೂ ಬರೋಲ್ಲ ಬಟ್ಟೆ. 100 ಬಟ್ಟೆಗೂ ಮನ ಮುಚ್ಚೋದು ಸಾಕು. 100 ಬಟ್ಟೆ ಮುಚ್ಚೋದು. ಊಟವೂ ಅಷ್ಟೇ, ಪಂಚಭಕ್ಷ ಪರಮಾನ್ನಲ್ಲೇ ಊಟ ಆಗ್ಬೇಕಾ? ಏನು ಅಮ್ಮ ಮಾಡ್ತಾರಪ್ಪ, ಅವತ್ತು ಸಾರು ಹುಳಿ ಒಂದು ಪಲ್ಯ ಮಾಡಿರ್ತಾರೆ, ಹೊಟ್ಟೆ ತುಂಬತ್ತೆ ಸಾಕು. ಊಟದಲ್ಲಾಗಲಿ, ತೊಡುಗೆಯಲ್ಲಾಗಲಿ, ಉಡುಗೆ ತೊಡುಗೆ ಆಗಲಿ, ಊಟವಾಗಲಿ, ಪಾನೀಯವಾಗಲಿ, ಎಲ್ಲದರಲ್ಲೂ ಮಿನಿಮಮ್ ಎಷ್ಟೋ ಅಷ್ಟರಲ್ಲಿ ಇರೋಕ್ಕೆ ಪ್ರಯತ್ನ ಪಡಬೇಕು. ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಎಷ್ಟೆಲ್ಲ ಬದುಕಬಹುದು ನೋಡ್ಕೊಂಡು ಅಷ್ಟರಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿದ್ರೆ ಅವಾಗ ನಮಗೆ ಸರಳತೆ, ಸಹಜತೆ, ಸಾಮಾನ್ಯತೆ ಬೆಳೆಯುತ್ತೆ. ಬೆಳೆಸ್ಕೋಬೇಕು. ನಾವು ಹಾಳ ಹೋಗೋದು ಅನುಕರಣೆ ಮಾಡೋದು, ಸ್ಪರ್ಧೆ ಮಾಡೋದು, ಮತ್ತೆ ಇನ್ನೊಂದೇನೋ ಕಂಪೇರಿ ಮಾಡೋದು, ಹೋಲಿಕೆ ಮಾಡೋದ್ರಿಂದ ಹಾಳ ಹೋಗ್ತೀವಿ. ಮಿಮಿಕ್ರಿ ಮಾಡೋದು ಹಾಳ ಹೋಗ್ತೀವಿ. ಕಾಂಪಿಟೇಷನ್ ಮಾಡೋದು ಹಾಳ ಹೋಗ್ತೀವಿ. ಮಿಮಿಕ್ರಿ ಅನುಕರಣೆ ಮಾಡೋದು ಹೋದ್ವಿ. ಮತ್ತೆ ಕಾಂಪಿಟೇಷನ್, ಸ್ಪರ್ಧೆ, ಅನುಕರಣೆ, ಇದು 3 ಬಿಡೋದು. ಮಿಮಿಕ್ರಿ ಇಟ್ಕೋಬಾರ್ದು. ಈ 3ಕ್ಕೆ 3 ಸಾರಿ. ಈ 3 ತೆಗಿಬೇಕಾದ್ರೆ ಯಾವ 3 ಬೇಕೋ? ಸರಳತೆ, ಸಹಜತೆ, ಸಾಮಾನ್ಯತೆ ಇದ್ರೆ ಈ 3 ಹೋಗುತ್ತೆ. ಹೇಗೆ ಕಾಮಕ್ರೋಧ ಲೋಭಕ್ಕೆ ದಮ, ದಯೆ, ದಾನ ಇದ್ಬಿಟ್ಟು ಹೋಗುತ್ತೋ, ಆ ಕಾಮಕ್ರೋಧ ಲೋಭಕ್ಕೆ ದಮ, ದಾನ, ದಯೆ. ಈ ಸ್ಪರ್ಧೆ, ಹೋಲಿಕೆ, ಅನುಕರಣೆಗೆ ಸಹಜತೆ, ಸರಳತೆ, ಸಾಮಾನ್ಯತೆ ಬೆಳೆಸ್ಕೊಬಿಟ್ರೆ ನಾವು ಇದಾಗ್ತೀವಿ. ಮೂಢಗ್ರಾಹೇಣ ಅವಿವೇಕ ನಿಶ್ಚಯೇನ ಆತ್ಮನಃ ಪೀಡೆಯಾ ಯತ್ ಕ್ರಿಯತೆ ತಪಃ ಪರಸ್ಯ ಉತ್ಸಾದನಾರ್ಥಂ ವಿನಾಶಾರ್ಥಂ ವಾ ಯತತ್ ತಾಮಸಂ ತಪಃ ಉದಾಹೃತಂ. ಅವಿವೇಕ ನಿಶ್ಚಯ ಮುಂಚೆ ನಿಶ್ಚಯವೇ ತಪ್ಪು, ಬುಡದಲ್ಲೇ ತಪ್ಪಾಗಿದೆ. ಅವಿವೇಕ ನಿಶ್ಚಯ ಮಾಡಿಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ತಪಸ್ಸಿಗೆ. ಒಳ್ಳೆ ವ್ರತ ದಿವಸ ಅಲ್ಲ, ಶುಭ ದಿವಸ ಅಲ್ಲ, ಸಾಮಾನ್ಯ ದಿವಸ ಆದ್ರೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಗ್ ಮಾಡೋದು? ಆ ಮೂಢ ನಿಶ್ಚಯ ಮಾಡಿಬಿಟ್ಟು ಸಂಜೆವರೆಗೂ ಮನೆಯವರೆಗೂ ಏನು ತಿನ್ನೋಕ್ ಕೊಡದೆ, ಬಂದವ್ರಿಗೂ ತಿನ್ನೋಕ್ ಕೊಡದೆ, ತಾನೂ ತಿಂದೇನೆ, ತನಗೂ ಪೀಡೆ ಮಾಡ್ಕೊಂಡು, ಮನೆಯವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು, ಅಕ್ಕಪಕ್ಕದಲ್ಲೂ ತೊಂದರೆ ಮಾಡ್ಕೊಂಡು, ಇನ್ನೊಬ್ರು ಹಾಳ ಹೋಗಲಿ ಅಂತ ಹೇಳಿ, ನಾಶವಾಗಲಿ ಅಂತ ಹೇಳಿ ಯಾವ ತಪಸ್ಸಲ್ಲ ಮಾಡಲಾಗತ್ತೋ ಆ ತಪಸ್ಸು ತಾಮಸ ತಪಸ್ಸು. ಇದು ರಾವಣ ತಪಸ್ಸು, ಹಿರಣ್ಯಕಶಿಪು ತಪಸ್ಸು, ರಾಕ್ಷಸ ತಪಸ್ಸು ಇದೆ ಐತಲ್ಲ, ಕುಂಭಕರ್ಣ, ಇಂದ್ರಜಿತ್ತು. ಆ ತಪಸ್ಸು ಮಾಡಬಾರ್ದು, ಸಾತ್ವಿಕ ಇರಬೇಕು. ಈಗ ದಾನದಲ್ಲಿ 3 ತರಹ ಹೇಳ್ತಾರೆ. ಯಾರಿಗೆ ದಾನ ಮಾಡಬೇಕು, ಹೇಗೆ ದಾನ ಮಾಡಬೇಕು ಅಂತ. ಇದಾನಿಂ ದಾನ ತ್ರೈವಿಧ್ಯಂ
ಉಚ್ಯತೆ. ಇದಾನೀಂ ದಾನತ್ರೈವಿಧ್ಯಂ ಉಚ್ಯತೆ. ದಾನಸ್ಯ ತ್ರಿವಿಧಸ್ಯ ಭಾವ ತ್ರೈವಿಧ್ಯಂ. ದಾನವು 3 ಪ್ರಕಾರವಾಗಿದೆ. 3 ಪ್ರಕಾರ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಅಂತ ಹಾಗೆ 3 ಪ್ರಕಾರ. ಅಲ್ಲಿ ಇದ್ರೂ ಹೇಳ್ತಾರೆ, ತುಂಬಾ ಆದರದಿಂದ ಕೊಡೋದು, ಉದಾಸೀನ ಕೊಡೋದು, ತಿರಸ್ಕಾರದಿಂದ ಕೊಡೋದು. ಹಾಗಲ್ಲ. ಅಲ್ಲಿ ಆದರದಿಂದ ಕೊಟ್ಟರೆ ಸಾತ್ವಿಕ, ಉದಾಸೀನ ಕೊಟ್ಟರೆ ರಾಜಸ, ತಿರಸ್ಕಾರ ಕೊಟ್ಟರೆ ತಾಮಸ. ಬಂದ ತಿನ್ಕೊಂಡು ಹೋಗ್ಲಿ ಅನ್ನೋದು ರಾಜಸ. ತಿನ್ಕೊಂಡು ಹೋಗ್ಲಿ ಬೈದು ಅಂದು ಮಾಡಿ ತಿನ್ಸ್ಕೊಳ್ಳೋದು ತಾಮಸ. ಇಲ್ಲಿ ರಾಜತಾಮಸ ಯಾರ್ಯಾರಿಗೆ ಕೊಟ್ಟ ವ್ಯಕ್ತಿಗೆ ಕೊಡ್ತಾರೆ. ಕೊಡುವ ವಸ್ತು ಇದೆಯಲ್ಲ, ಆ ಕೊಡುವ ವಸ್ತು ಯಾರಿಗೆ ಯಾವಾಗ ಹೇಗೆ ಕೊಡಬೇಕು ಅದನ್ನ ರಾಜಸ ಸಾತ್ವಿಕ ರಾಜಸ ತಾಮಸ ಹೇಳ್ತಾನೆ. ದಾತವ್ಯಮಿತಿ ಯದ್ದಾನಂ ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ದೇಶೇ ಕಾಲೇ ಚ ಪಾತ್ರೇ ಚ ದಾನಂ ಸಾತ್ವಿಕಂ ಸ್ಮೃತಂ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾತವ್ಯಂ ಇತಿ ಯತ್ ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತತ್ ದಾನಂ ಸಾತ್ವಿಕಂ ಸ್ಮೃತಂ. ಯಾತಕ್ಕೆ ಕೊಡ್ತೀರಾ ಅಂತ ಕೇಳಿದ್ರೆ ಶಾಸ್ತ್ರ ಹೇಳಿದ್ರೆ ಕೊಡ್ತಾ ಇದ್ದೀನಿ. ದಾತವ್ಯಂ ಇತಿ ಕೊಡ್ಬೇಕಷ್ಟೇ. ಮಕ್ಕಳಾಗಲಿ ಕೊಡ್ತಾ ಇದ್ದೀನಿ, ಆರೋಗ್ಯ ಬರೀ ಕೊಡ್ತಾ ಇದ್ದೀನಿ, ಕೀರ್ತಿ ಬರೀ ಅದೆಲ್ಲ ಇಲ್ಲ. ದಾತವ್ಯಂ ನಂಗೆ ನಿತ್ಯಕರ್ಮ ದಾನ. ಗೃಹಸ್ಥರಿಗೆ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮುನೀಷಿಣಾಂ ಅಂತ ಹೇಳಿದ್ದಾರೆ. ದಾನದಲ್ಲಿ ಅನ್ನಾದಿಗಳ ದಾನ ಇದೆಯಲ್ಲ, ಅನ್ನ ಪಾನೀಯ ಅದು ಎಲ್ಲರಿಗೂ ಕೊಡ್ಬೋದು. ಅನ್ನಸ್ಯ ಕ್ಷೀರಂ ಪಾತ್ರಂ ಅಂತ. ಇನ್ನು ಗೋಭೂ ಹಿರಣ್ಯ ಕೊಡುವಾಗ ಪಾತ್ರ ನೋಡ್ಬೇಕು. ಹಿರಣ್ಯ ಭೂಮಿ ಗೋವು ಕೊಡ್ಬೇಕಾದ್ರೆ ಮುಂಚೆ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕಂತೆ. ದಾತವ್ಯಂ ತತ್ವ ಯತ್ತಿಂಚ ದದಾತಿ ಸಾ ದಕ್ಷಿಣ. ಬ್ರಹ್ಮಿಗೆ ದಾನ ಮಾಡಬೇಕು ಅಂತ ಹೇಳಿದೆ. ಕೊಡಬೇಕು ಅದನ್ನು ಕೊಡೋದು. ಮತ್ತು ಯಾರಿಗೆ ಕೊಡ್ಬೇಕು ಆದಷ್ಟು ಅನುಪಕಾರ ಬಂದ್ರ ಅನುಪಕಾರಣಿಯಿಂದ ಯಾರಿಗೆ ಉಪಕಾರ ಮಾಡೋಕೆ ಸಾಮರ್ಥ್ಯವಿಲ್ಲವೋ, ತುಂಬಾ ದರಿದ್ರರಾಗಿದ್ದಾರೋ, ಕಷ್ಟದಲ್ಲಿದ್ದಾರೋ ಅವ್ರಿಗೆ ನೋಡ್ಕೊಡಿ ಅಂತಾರೆ. ಆದಷ್ಟು ಉಪಕಾರ ಮಾಡೋಕೆ ಸಾಮರ್ಥ್ಯವಿರಬಾರ್ದು. ನಾವೇನ್ ಮಾಡ್ತೀವಿ, ನಾನು ಇವತ್ತು ಅವರಿಗೆ ಒಂದು ಗೋದಾನ ಮಾಡಿದ್ರೆ ನಾಳೆ ಅವ್ರ ಮನೆ ಹೋದಾಗ ನಂಗೆ ಕೊಡ್ತಾರೆ ಅಂತ ಕೊಟ್ರೆ ಪ್ರಯೋಜನ ಇಲ್ಲ. ನಾಳೆ ಅವ್ರ ತಂದೆ ತಾಯಿ ಹೋದಾಗ ನಂಗೆ ಕೊಡ್ತಾರೆ ಅಂದ್ಕೊಂಡು ಕೊಟ್ರೆ ಆ ದಾನ ರಾಜಸ ಆಯ್ತು. ಅವ್ರಿಗೆ ಕೊಡಕ್ ಸಾಮರ್ಥ್ಯ ಇರಬಾರ್ದಂತೆ. ಹಾಗೆ ದರಿದ್ರಾನ್ ಭರ ಕೌಂತೆಯ ಮಾಪ್ರಯಚ್ಛೇಶ್ವರೇ ಧನಂ ಅಂತ ಧರ್ಮರಾಜನ ಉಪದೇಶ ಮಾಡಿದಂತೆ ಭೀಷ್ಮರು. ಭೀಷ್ಮ ಆದಷ್ಟು ಬಡಬಗ್ಗರಿಗೆ, ಕಷ್ಟದಲ್ಲಿರೋರಿಗೆ ನೋಡಿ ಕೊಡು, ಅವ್ರನ್ನ ಇದು ಮಾಡು ಅಂತ. ಆದ್ರೆ ಅವ್ರಿಗೆ ಕೊಡ್ಬೇಕಾದ ಯಾವುದೋ ಅನ್ನ ವಸ್ತ್ರ ಇದನ್ನು ಕೊಡ್ಬೋದು. ಆದ್ರೆ ಅವ್ರ ಯೋಗ್ಯತೆ ಪಾತ್ರ ಆಗ್ಬೇಕಾದ್ರೆ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಸದಾಚಾರ, ತತ್ವಜ್ಞಾನ ಉಪಾಸಕರಾಗಿದ್ರೆ ಗೋಭೂರಣ್ಯಾದಿಗಳನ್ನ ಕೊಡ್ಬೋದು. ಕೊಡ್ಬೋದು. ಆದ್ರೆ ಮೂರ್ಖನ ಮಾತ್ರ ಕೊಡ್ಬೇಡ ಅಂತ. ಇವಾಗ ಬಡವ ಆಗಿದ್ದಾನೆ, ಆದ್ರೆ ಇಸ್ಪೀಟ್ ಆಡ್ತಾನೆ, ಒಂದು 10 ವರ್ಷಕ್ಕೆ ಇಸ್ಪೀಟ್ ಆಡ್ತಾನೆ, ಹೇಳ್ತಾನೆ, ಸುಳ್ಳು ಹೇಳ್ತಾನೆ, ಕೈ ಬಾಯಿ ಶುದ್ಧಿ ಇಲ್ಲ ಅಂದ್ರೆ ಬಡವನಾಗಿದ್ದು ಅವನಿಗೆ ಊಟ ಕೊಡು. ಯಾವ ಕಾರಣಕ್ಕೂ ಗೋಭೂ ಹಿರಣ್ಯ ಕೊಡ್ಬೇಡ ಅಂತಾನೆ. ಶ್ರೀಮಂತನಾಗಿದ್ರು ಒಳ್ಳೆ ಸದಾಚಾರ, ಶ್ರೋತ್ರಿಯ, ಭಗವದ್ಭಕ್ತ ಇದೆ, ಕೊಡು ಬರೋಲ್ಲ. ಅದರಲ್ಲಿ ಸದಾಚಾರ, ಶ್ರೋತ್ರಿಯ, ವಿದ್ಯಾವಂತ ಇದಾಗಿ ಬಡವನಾಗಿದ್ರೆ ಅವನು ಇನ್ನಿಂತ ಉತ್ತಮ. ಅವನು ಇಬ್ಬರು, ಒಬ್ಬ ಶ್ರೀಮಂತ, ಒಬ್ಬ ಬಡವ, ಗುಣದಲ್ಲಿ ಇಬ್ರು ಒಂದೇ ಸಮ ಅಂದ್ರೆ ಬಡವನಿಗೆ ಕೊಡ್ಬೇಕು. ಆದಷ್ಟು ಯಾರಿಗೆ ಕೊಟ್ಟರೆ ಹೆಚ್ಚು ಉಪಯೋಗವಾಗುತ್ತೋ ಅವನು ಕೊಡ್ಬೇಕು. ಆಗ ಅವನು ಕುಡುಕ, ವ್ಯಸನಿ, ಬೇರೆ ಬೇರೆ ಹವ್ಯಾಸ ಇದೆ ಅಂದ್ರೆ ಅವನು ದಾನ ಮಾಡೋ ಪ್ರಯೋಜನ ಇಲ್ಲ. ಇಲ್ಲಿ ಅನುಪಕಾರಿ ಅಂದ್ರೆ ನಮಗೆ ಉಪಕಾರ ಮಾಡಕ್ ಆಗ್ದಿರೋದು, ಯಾರಿಗೂ ಉಪಕಾರ ಮಾಡಕ್ ಆಗ್ದಿರೋರು. ಬಟ್ ನಮಗೆ ಉಪಕಾರ ಮಾಡ್ಬೇಕು ಅಂತ ಅನ್ಕೊಳ್ದೇ ಇರುವಂತನಾಗ್ಬೇಕು. ಅವನಿಗೆ ಉಪಕಾರ ಮಾಡೋ ಸಾಮರ್ಥ್ಯವೂ ಇಲ್ಲ ಅವನಲ್ಲಿ. ಅವನಿಗೂ ಯಾರಿಗೂ ಉಪಕಾರ ಮಾಡೋ ಸಾಮರ್ಥ್ಯವಿಲ್ಲ. ಸ್ಪೆಸಿಫಿಕ್ ಆಗಿ ನಮಗ್ ಮತ್ತೆ ಉಪಕಾರ ಮಾಡ್ತಾನೆ ಅನ್ನೋದನ್ನು ಇಟ್ಕೋಬಾರ್ದು.
ನಂಗೆ ಇವತ್ತು ಅವ್ನು ಕೊಟ್ಟರೆ ಜ್ಞಾಪಕ ಇಟ್ಕೊಂಡಿರ್ತಾನೆ. ನಂಗೆ ಇವತ್ತು ಉಂಗುರ ಕೊಟ್ಟಿದ್ದಾರೆ, ಇವತ್ತು ಗೋಧವ್ ಕೊಟ್ಟಿದ್ದಾರೆ, ಭೂದಾನ ಕೊಟ್ಟಿದ್ದಾರೆ, ನಾಳೆ ಮುಂದೆ ನಮ್ಮಲ್ಲಿ ಏನೋ ಆದಾಗ ನಾನು ಅವನಿಗೆ ಕೊಡ್ತೀನಿ ಅಂತೇಳಿ ಯಾರು ಅಂದ್ಕೊಂಡಿದ್ರೆ ಅಂಥವ್ರು ಕೊಡಬೇಡ. ಕೊಡುವಾಗ ಸಾಕ್ಷಾತ್ ನಾರಾಯಣ ಕೊಡ್ತಾ ಅಂತ ಹೇಳಿ ಕೊಟ್ಬಿಡ್ಬೇಕು. ನಾರಾಯಣ ನಿಂಗೆ ಏನ್ ಕೊಡ್ಬೇಕೋ ಕೊಡ್ತಾನೆ. ಚಿತ್ತಶುದ್ಧಿ ಬೇಕು ಚಿತ್ತಶುದ್ಧಿ ಕೊಡ್ತಾನೆ, ನಿಂಗೆ ಬೇಕಾದ್ರೆ ಅಂತರ್ಮುಖತೆ ಬೇಕು ಅದು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಸತ್ವಜ್ಞಾನಿಗೂ ಕೊಡ್ತಾನೆ. ಆದ್ರೆ ಐಹಿಕ ಫಲ ಕೊಟ್ಟರೆ ಅದು ರಾಜಸ ಆಗತ್ತೆ. ಆಪೇಕ್ಷೆಗೂ ಕೊಟ್ರೆ ಒಟ್ಟು ಅನುಪಕಾರಿ ಅನ್ನೋದು ಎಲ್ಲ ನೀವು ಹೇಳಿದ ಹಾಗೇನೆ ಯಾರಿಗೂ ಉಪಕಾರ ಮಾಡೋ ಸಾಮರ್ಥ್ಯವೂ ಇಲ್ಲ, ಕೊಟ್ಟವನಿಗೂ ಉಪಕಾರ ಮಾಡೋ ಸಾಮರ್ಥ್ಯ ಇಲ್ಲ. ಅಂತ ಬಡ ಬ್ರಾಹ್ಮಣನಿಗೆ ನೋಡಿ ಕೊಡಬೇಕು ಅಂತ ಅಂದ್ಕೊಂಡು ಕೊಡಬೇಕು ಅಷ್ಟೇ. ಕೊಡೋದು. ಮತ್ತು ದೇಶ ಅಂದ್ರೆ ಯಾವುದೋ ಕುರುಕ್ಷೇತ್ರ ದೇಶದಲ್ಲಿ ಗಂಗಾ ತೀರದಲ್ಲಿ ಕೊಡಿ, ಕುರುಕ್ಷೇತ್ರದಲ್ಲಿ ಕೊಡಿ, ಯಾವ್ಯಾವ ಕೇಳಿ. ಕಾಲ ಯಾವುದೋ ಸಂಕ್ರಮಣ, ಗ್ರಹಣ, ಆಮೇಲೆ ಬೇರೆ ಬೇರೆ ಅಮಾವಾಸ್ಯೆ ಪೂರ್ಣಿಮೆ ಎಂದು ಅದಕ್ಕೆ ಏನಂತಾರೆ ಪರ್ವ ದಿವಸ. ಅಮಾವಾಸ್ಯೆ, ಹುಣ್ಣಿಮೆ, ದ್ವಾದಶಿ, ಏಕಾದಶಿ ಪರ್ವ ದಿವಸಗಳು ಕೊಡಿ ಅಂತ ಅಂತಾರೆ. ವ್ರತ ದಿವಸಗಳಲ್ಲೂ ವಿನಾಯಕ ವ್ರತ, ಸಣ್ಣಗೌರಿ ವ್ರತ, ಶಿವರಾತ್ರಿ ವ್ರತ, ಶುಕ್ಲಾಷ್ಟಮಿ ವ್ರತ, ರಾಮನವರಾತ್ರಿ ವ್ರತ, ವ್ರತ ದಿವಸದಲ್ಲೂ ಕೊಡ್ಬೋದು. ವ್ರತ ದಿವಸವೂ ವಿಶೇಷವೇ. ವ್ರತ ಮಾಡೋದಿಲ್ಲ, ವ್ರತದಲ್ಲಿ ಇರೋದು ಮೂರೇ. ಒಂದು ಅನುಷ್ಠಾನ ಆರಾಧನೆ, ಎರಡನೇದು ದೇಹದಂಡನೆ, ಮೂರನೇದು ದೇಹ ಸತ್ಯಾಗ. ತ್ಯಾಗ ಮಾಡೋದು, ತ್ಯಾಗ ಮಾಡೋದಕ್ಕೆ ವ್ರತ ಮಾಡೋದು. ಅದು ನೆಪ. ಸುಮ್ಮನೆ ಕೊಡ್ತಿದ್ದೆ, ಯಾಕೆ ಕೊಡ್ತಿದ್ಯಾ ಬೇಡ ಅಂತಾರೆ. ಇಲ್ಲ ಇವತ್ತು ಹಬ್ಬ ವಿಶೇಷ, ಇವತ್ತು ಇಂಥ ವ್ರತ ಅದನ್ನ ಕೊಡ್ತಾ ಇದ್ದೀನಿ, ಹೌದಂತ ತಗೊಳ್ತಾರೆ. ವ್ರತದ ನಿಮಿತ್ತ ಇಟ್ಕೊಂಡು ಕೊಡ್ಬೇಕಂತೆ. ಕಾಲ ಸಂಕ್ರಮಣ ನಿಮಿತ್ತ ಕೊಡ್ತೀನಿ, ಅಥವಾ ಗ್ರಹಣ ನಿಮಿತ್ತ ಕೊಡ್ತೀನಿ, ಕೊಡ್ಬೋದು. ದೇಶ ಕುರುಕ್ಷೇತ್ರಾದಿಗಳು, ಕಾಲ ಸಂಕ್ರಮಣಾದಿಗಳು, ಪಾತ್ರ ವೇದಾಧ್ಯಯನ ಸಂಪನ್ನ, ಷಡಂಗವಿದು, ಸದಾಚಾರ ಸಂಪನ್ನ, ತಪಸ್ವಿ, ಮಹಾಬ್ರಾಹ್ಮಣ ಅಂಥದ್ದು ಮಾತು. ಇಂಥವ್ರು ನೋಡಿಕೊಟ್ರೆ ಆ ದಾನ ಸಾತ್ವಿಕವಾದ ದಾನ ಎಂಬುದಾಗಿ ಹೇಳಲ್ಪಡುತ್ತದೆ ಅಂತ. ಅಂದ್ರೆ ಬೇರೆಯವ್ರು ಕೊಡಬಾರ್ದು ಅಂತಲ್ಲ, ಎಲ್ಲರಿಗೂ ನೀವು ಔಷಧಿ ದಾನ, ವಸ್ತ್ರದಾನ, ಅನ್ನದಾನ, ಆಮೇಲೆ ಪ್ರಾಥಮಿಕ ಒಂದು ಅವಶ್ಯಕತೆ ಇರುತ್ತಲ್ಲ ಅದನ್ನು ಕೊಡ್ಬೋದು. ಬಡಬಗ್ಗರಿಗೆ ಮನೆ ಕಟ್ಟಿಸ್ಕೊಡ್ಬೋದು, ತಪ್ಪಿಲ್ಲ. ಬಡಬಗ್ಗರಿಗೆ ಮನೇನೇ ಇರಲ್ಲ, ತುಂಬಾ ಕಷ್ಟವಿರ್ತಾರೆ. ಏನೋ ನಿನ್ ಕೈ ಆದಷ್ಟು ಮಟ್ಟಿಗೆ ಒಂದು ಸುಮ್ಮನೆ ಒಂದು ಸಿಂಗಲ್ ಬೆಡ್ರೂಮ್ ಒಂದು ಮನೆ ಕಟ್ಟಿಸ್ಕೊಟ್ರು ಪರವಾಗಿಲ್ಲ, ಶಕ್ತಿ ಇದ್ರೆ. ಅಷ್ಟು ಶಕ್ತಿ ಇಲ್ವಾ, 500 1000 ಅದು ಕಟ್ಟು ಊಟ ಮಾಡ್ಕೊಂಡು ಕೊಡ್ಬೋದು. ಊಟೋಪಚಾರ ಕೊಡೋಕ್ಕಂತೂ ಏನು ಪ್ರಶ್ನೆಯೇ ಇಲ್ಲ. दातव्यम इत्येवं मनः कृत्वा, दातव्यम इत्येवं मनः कृत्वा यद्दानं दीयते अनुपकारिणे प्रत्युपकार असमर्थाय ಭಾಷಿಕಾರ ಹಾಗೆ ಬಂದ್ಬಿಟ್ಟು ಅನುಪಕಾರಣ ಏನು ಬರೋದು ಭಾಷಿಕಾರರು, ಪ್ರತ್ಯುಪಕಾರ ಮಾಡೋಕೆ ಸಾಮರ್ಥ್ಯ ಇಲ್ಲ. ಇನ್ನು ಕೊಟ್ಟವನಿಗೂ ಉಪಕಾರ ಮಾಡೋ ಸಾಮರ್ಥ್ಯ ಇಲ್ಲ, ಬೇರೆಯವ್ರಿಗೂ ಸಾಮರ್ಥ್ಯ ಇಲ್ಲ. ಹಾಗೆ ಗೌರೀಶ್ ಹೇಳಿದಾಗಿದೆಯೇ, ಬೇರೆಯವ್ರಿಗೂ ಉಪಕಾರ ಮಾಡೋ ಸಾಮರ್ಥ್ಯ ಇಲ್ಲ, ಕೊಟ್ಟವನಿಗೂ ಉಪಕಾರ ಮಾಡೋ ಸಾಮರ್ಥ್ಯ ಇಲ್ಲ. ಅಷ್ಟು ಬಡ ಬ್ರಾಹ್ಮಣ. ಕೊಡಿ ಅವನಿಗೆ, ಬಹಳ ವಿಶೇಷ, ಒಳ್ಳೇದು. ಕೆಲವು ಇರ್ತಾರೆ ಅವತ್ತೇನೋ ಒಂದು ದಾನ ತಗೊಂಡು ಅವತ್ತಿನ ಇದಾಗ್ಬಿಟ್ಟು ಇನ್ನೊಂದು ಕೊಡ ಬಂದು ಬೇಡ ಅಂತಾರೆ, ತಗೊಳ್ಳೋದೇ ಇಲ್ಲ. ಇವತ್ತಿಗೆ ಆಯ್ತು ಸಾಕು, ನಾಳೆ ನೋಡ್ಕೊಂಡ್ರೆ ಆಯ್ತು ತಗೊಳ್ಳೋದು ಅಂತಾರೆ. ಅವತ್ತವತ್ತಿಗೆ ಏನ್ ಬೇಕೋ ಅಷ್ಟು ಮಾತ್ರ ತಗೊಳ್ಳೋದು, ಅದನ್ನು ಭ್ರಷ್ಟ ಅದು. ಶ್ವಸ್ತನ ವೃತ್ತಿ ತಿಳಿಸೋದಕ್ಕೆ ಶ್ವಸ್ತನ ವೃತ್ತಿ ಇಲ್ಲ. ಇವತ್ತು ಹಸಿವು, ಇವತ್ತು ಊಟ, ಇವತ್ತು ಹೆಂಗ ತಗೊಳ್ತೀನಿ, ನಾಳೆ ಯೋಚನೆ ಮಾಡಲ್ಲ. ನಾಳೆ ಬರಲಿ, ನಾಳೆ ಏನು ಭಗವಂತ ಏನು ಪ್ರೇಮ ಮಾಡ್ತೀನಿ, ನಾಳೆ ಭಗವಂತ ನನ್ನ ಪಾಲಿಗೆ ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ದು ಉಪವಾಸ ಇರ್ತೀನಿ. ಏನು ಮಾಡ ಆ ಗಟ್ಟಿ ಮನಸ್ಸು ಅವ್ರಿಗೆ. ಕೊಡಬೇಕು ಅಷ್ಟೇ ಅಂತ ಈ ರೀತಿ ಮನಸ್ಸನ್ನು ಮಾಡಿಕೊಂಡು ಯಾವ ದಾನವು ಕೊಡಲ್ಪಡುತ್ತದೆಯೋ ಮತ್ತೆ ಉಪಕಾರ ಮಾಡೋಕ್ಕೆ ಸಾಮರ್ಥ್ಯವಿಲ್ಲದೆ ಇದ್ದವನಿಗೆ ಕೊಡಲಾಗುತ್ತದೆಯೋ ಸಮರ್ಥಾಯ ನಿರಪೇಕ್ಷಂ ದೀಯತೆ. ಸಮರ್ಥಾಯಾಪಿ ನಿರಪೇಕ್ಷಂ ದೀಯತೆ. ಸಮರ್ಥನಾದವ್ರು ಕೊಡಬಾರ್ದು ಅಂದ್ರೆ, ಸಮರ್ಥನಾದವ್ರು ಕೊಡ್ಬೋದು, ಆದ್ರೆ ಅವನಿಗೆ ಅಪೇಕ್ಷೆ ಇರಬಾರ್ದು. ಅವನು ಇವ್ರು ದಾನ ಮಾಡ್ಲಿ ಅಂತ. ಅಥವಾ ನಿನಗೂ ಸಮರ್ಥನಾದವ್ರು ಕೊಟ್ರೆ ನಿನಗೆ ಮತ್ತೆ ಇದು ಬರುತ್ತೆ, ಆ ಅಪೇಕ್ಷೆ ನಿನಗೂ ಇರಬಾರ್ದು. ತೆಗೆದುಕೊಳ್ಳುವ ಬ್ರಾಹ್ಮಣಿಗೂ ಅಪೇಕ್ಷೆ ಇರಬಾರ್ದು, ಕೊಡುವವನಿಗೂ ನನಗೆ ಮತ್ತೆ ಕೊಡ್ತಾ ನೀನು ಅಪೇಕ್ಷೆ ಇರಬೇಕು. ನಿರಪೇಕ್ಷೆ ಎರಡು ಕಡೆಯೂ ಇರಬೇಕು. ಅವನು ನಮ್ಗೆ ಗೊತ್ತಾಗಲ್ಲ, ನಾವು ಹೇಳ್ಕೋಬಹುದು.
ಅಲ್ಲ, ಪಾತ್ರ ಒಳ್ಳೆಯದನ್ನು ಕೇಳ್ತಾ ಇದ್ದೀನಿ. ನಿರಪೇಕ್ಷ ನಿಸ್ಪೃಹನಾದ ಬ್ರಾಹ್ಮಣ ಒಳ್ಳೆ ಪಾತ್ರ, ಆಸೆ ಪ್ರಕೃತಿಯ ಬ್ರಾಹ್ಮಣ ಅಪಾತ್ರ. ಅವನು ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ ಹೇಳಿದ್ದಾರೆ. ಯಾರಿಗೆ ತೃಪ್ತಿ ಇಲ್ಲ, ಸಂತೋಷ ಇಲ್ಲ, ಆ ಬ್ರಾಹ್ಮಣ ಹಾಳಾಗೋದ ಅಂತ. ನಮ್ಮಲ್ಲಿ ದಾನವನ್ನ ಪ್ರಶಂಸೆ ಮಾಡಲ್ಲ, ಬೈತಾರೆ. ಹಸ್ತೌ ದಗ್ಧೌ ಪ್ರತಿಗ್ರಹ ಅಂತಂದ್ರೆ ಕೈ ಸುಟ್ಟೋಯ್ತಂತೆ, ಪ್ರತಿಗ್ರಹ ಮಾಡಿ ಮಾಡಿ ಹಾಳಾಗೋಯ್ತಂತೆ. ಜಿಹ್ವಾದಗ್ಧ ಪರಾನ್ನೇನ, ನಾಲ್ಗೆ ಸುಟ್ಟೋಯ್ತು ಪರಾನ್ನದಿಂದ. ಮನೋದಗ್ಧಂ ಪರಸ್ತ್ರೀ ನೋಡಿ ಮನಸ್ಸು ಹಾಳಾಗೋಯ್ತಂತೆ. ಕಾರ್ಯಸಿದ್ಧಿ ಕಥಂ ಭವೇತ್, ಅವ್ರು ಹೇಳ್ತಾನೆ ಇಷ್ಟಾರ್ಥ ಹಿಡಿಯಿರುತ್ತೆ ಅಂತ. ಸಿದ್ಧಿ ಇರಬೇಕು. ಯಾವತ್ತೂ ಅನವಶ್ಯಕವಾದದ್ದನ್ನು ಒಂದು ಕಿಲುಬುಗಾಸ ತಗೋಕ್ ಹೋಗ್ಬಾರ್ದು. ನನಗೆ ಅವಶ್ಯಕತೆ ಇದೆ, ಕಷ್ಟ ಇದೆ ಅಂದ್ರೆ ದಾನ ತಗೋ. ಪರ್ಯಾಪ್ತವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಯಾಕೆ ತಗೋತೀಯ ದಾನನ? ಬೇಕಿಲ್ಲ. ಒಂದ್ಸಲ ಶ್ರಮ ಪಡದೆ ಬರುತ್ತಲ್ಲ ದಾನ ಬಂಗಾರ ಆಗಲಿ ದುಡ್ಡಾಗಲಿ, ಏನೂ ಶ್ರಮ ಪಡೆದೇನೆ ಸಾವಿರ ಗಟ್ಟಲೆ ದುಡ್ಡು ಬರುತ್ತಲ್ಲ, ತತ್ಕಾಲಕ್ಕೆ ಆಪ್ಯಾಯಮಾನಕರ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಂತ. ಅದು ಬರೋ ಡೇಂಜರ್, ಅದು ಬರೀ ಪಾಪವೇ ಇರೋದು. ಎಲ್ಲ ಕಡೆಯಲ್ಲೂ ಪಾಪದ ಇದು ಕೂತ್ಕೊಂಡಿರುತ್ತೆ ಆ ವಸ್ತುವಿನಲ್ಲಿ. ಆ ತೆಗೆದುಕೊಂಡ್ಕೊಳ್ಳೆ ರಾಶತೆ ನಮ್ಗೆ ದರಿದ್ರ. ಅದು ಪ್ರತಿಗ್ರಹ ಪರಾಂಗುಖ ಹಂಗಿರ್ಬೇಕು. ಪ್ರತಿಗ್ರಹವನ್ನ ಅಪೇಕ್ಷೆ ಪಡಬಾರ್ದು, ಅದಷ್ಟು ನಿಸ್ಪೃಹನ ಇರಬೇಕು. ಸಮರ್ಥನಾಗಿದ್ದರು ಅಂದ್ರೆ ಅವನು ಕೊಡೋಕೆ ಸಮರ್ಥನಾಗಿದ್ರು, ನೀನು ಕೊಡುವಾಗ ನಿರಪೇಕ್ಷಣ ಕೊಡು. ಅವನು ಸಮರ್ಥನಾಗಿದ್ದು ಅವನು ಅಪೇಕ್ಷೆ ಪಡದೇ ಇದ್ದವನ ಅಂತ ನೋಡ್ಕೋ, ದುರಾಶೆ ಅಂತ ನೋಡ್ಕೋಬೇಡ. ತುಂಬಾ ಆಸೆ ಪೂರ್ವಕ ಸಂಗ್ರಹ ಮಾಡೋದೇ ಸ್ವಭಾವ. ಎಲ್ಲ ಕಳ್ಕೊಂಡು ಕಳ್ಕೊಂಡು ಯಾತಕ್ಕೆ ಗೊತ್ತಿಲ್ಲ. ಒಬ್ಬರಿಗೂ ಕೊಡೋದಿಲ್ಲ, ತಾನು ಅನುಭವಿಸೋದಿಲ್ಲ, ಕೆಟ್ಟದದು. ದೇಶೇ ಪುಣ್ಯೇ ಕುರುಕ್ಷೇತ್ರ ಅದು, ಕಾಲೇ ಸಂಕ್ರಾಂತಿ ಅದು, ಪಾತ್ರೇ ಚ ಷಡಂಗ ವೇದಪಾರಗ ಇತ್ಯಾದೌ. ದೇಶೇ ಪುಣ್ಯೇ ಕುರುಕ್ಷೇತ್ರಾದೌ ಕಾಲೇ ಸಂಕ್ರಾಂತ್ಯಾದೌ ಪಾತ್ರೇ ಚ ಷಡಂಗವಿತ್ ವೇದಪಾರಗಃ ಇತ್ಯಾದೌ. ತದ್ದಾನಂ ಸಾತ್ವಿಕಂ ಸ್ಮೃತಂ. ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಮರ್ಥನಾದವನಿಗೆ ಕೊಡು. ಆಮೇಲೆ ಸಮರ್ಥನಾಗಿ ನಿರಪೇಕ್ಷೆ ಕೊಡುವುದಲ್ಲ. ಇವಾಗ ದೇಶ ಅಂದ್ರೆ ಪುಣ್ಯ ದೇಶ. ಪುಣ್ಯ ದೇಶ ಅಂದ್ರೆ ಭಾಷೆಗಾರರು ಕುರುಕ್ಷೇತ್ರ ತಗೊಂಡ್ರು. ಯಾವ ಕ್ಷೇತ್ರ? ಗೋಕರ್ಣವೂ ಕುರುಕ್ಷೇತ್ರವೇ, ರಾಮೇಶ್ವರೂ ಪುಣ್ಯಕ್ಷೇತ್ರವೇ, ತೀರ್ಥಕ್ಷೇತ್ರ ಅಂತ ಪ್ರಸಿದ್ಧ ಆಗಿದ್ದ ಶಾಸ್ತ್ರದಲ್ಲಿ. ಅದೆಲ್ಲ ಜಾಗವೂ ಪುಣ್ಯಕ್ಷೇತ್ರ. ಹಾಗೆ ಕಾಲ ಅಂದ್ರೆ ಸಂಕ್ರಾಂತಿ, ವಿಶೇಷ ಉತ್ತರಾಯಣ, ದಿನದಲ್ಲೂ ಅಷ್ಟೇ ಪೂರ್ವಾಹ್ನದಲ್ಲಿ ಕೊಡ್ಬೇಕು ಅಂತ. ಸಂಜೆ ರಾತ್ರಿ ದಾನ ಮಾಡ್ಬೇಕಂತ. ತಾನು ಸ್ನಾನ ಆನ್ಹಿಕಾದಿಗಳು ಮಾಡಿಕೊಂಡು ಏನು ಆಹಾರ ತೆಗೆದುಕೊಳ್ಳೋಕೆ ಮುಂಚೆನೇ ಬ್ರಾಹ್ಮಣಕ್ಕೂ ದಾನ ಅದು ನಿತ್ಯ ಕರ್ಮ ತರಹ ಮಾಡಬೇಕು. ಈಗ ನಿತ್ಯ ಕರ್ಮ ಮಾಡ್ಬೇಕಾದ್ರೆ ಏನು ತಿನ್ನಲ್ವೋ, ದಾನ ಮಾಡ್ಬೇಕಾದ್ರೆ ಏನು ತಿಂದಿರಬಾರ್ದು. ಪೂರ್ವಾಹ್ನದಲ್ಲೇ ದಾನ ಮಾಡಬೇಕು. 9 ಗಂಟೆ 10 ಗಂಟೆ ಒಳಗೆ ಮಾಡಬೇಕು. ಅದು ಸಂಕ್ರಾಂತಿ ಗ್ರಹಣ ಇತ್ಯಾದಿಗಳಲ್ಲಿ. ಅದು ಸಂಕ್ರಾಂತಿ ಗ್ರಹಣ ಆದರೆ ನಾವು ಹೇಳಿ ಟೈಮು ಬರಬೇಕು ಅಂತಿಲ್ಲ. ಸಂಕ್ರಾಂತಿ ಮಧ್ಯಾಹ್ನ ಆಗುತ್ತೆ, ರಾತ್ರಿ ಗ್ರಹಣ ಆಗತ್ತೆ, ಏನು ಮಾಡ್ತಾರೆ ಸಂಜೆ ಗ್ರಹಣ ಅಷ್ಟೇ. ವ್ರತಕಲ್ಪವೆಲ್ಲ ಮಧ್ಯಾಹ್ನ ವ್ಯಾಪನೆಯೇ ಇರುತ್ತೆ. ವಿನಾಯಕ ವ್ರತವಾಗಲಿ, ಪ್ರಸಿದ್ಧಿ ಇದು ಗೌರಿ ಸಣ್ಣ ಗೌರಿ ವ್ರತವಾಗಲಿ, ಎಲ್ಲ ವ್ರತವೂ ಮಧ್ಯಾಹ್ನ ಕಾಲಕ್ಕೆ ಇರ್ತದೆ. ಅಮಿತ ವ್ರತ ಎಲ್ಲ ವ್ರತವನ್ನು ಮಧ್ಯಾಹ್ನ ಕಾಲವನ್ನು. ಅದು ಇರೋಕ್ಕಾಗಲ್ಲ ಉಪವಾಸ. ಒಂದು ಎಲ್ಲಿಗಳು ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ, ಮಾಡಿಸ್ತಾ ಇರ್ತಾರೆ. ಆಮೇಲೆ ಇವ್ರಿಗೂ ಖರ್ಚರಿಗೂ ಉಪವಾಸ ಇರೋಕ್ಕಾಗಲ್ಲ, ಮಧ್ಯಾಹ್ನದವರೆಗೂ ಕಷ್ಟ ಅನ್ಸುತ್ತೆ. ಬೇರೆ ಬೇರೆ ಕೆಲಸ ಗೌರವ ಇರುತ್ತೆ, ಒತ್ತಡ ಇರುತ್ತೆ, ಏನು ಮಾಡ್ತೀರಾ? ಎಲ್ಲ ಧರ್ಮ ಸಿಂಧುವಿಗಿಂತ ಅನುಕೂಲ ಸಿಂಧು ಜೋರಾಗಿರುತ್ತೆ. ಅನುಕೂಲ ಸಿಂಧು ಇದೆಯಲ್ಲ, ಒಳ್ಳೆ ಗ್ರಂಥ ಅದು. ಧರ್ಮ ಸಿಂಧುವಿಂದ ಅದು ಪ್ರಬಲವಾದ ಗ್ರಂಥ ಅದು ಅನುಕೂಲ ಸಿಂಧು. ಕಷ್ಟ. ಅನುಕೂಲ ಸಿಂಧು ಉಟ್ಕೊಂಡ್ಬಿಟ್ರೆ ಸಂಕ್ರಾಂತಿ ಮುಂತಾದ ಗ್ರಹಣಾದಿನೊಳಗೆ. ಆಮೇಲೆ ಪಾತ್ರ ಅಂದ್ರೆ ಷಡಂಗವಿದೆ. 6 ಅಂದ್ರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷ, ಆರಂಗ. ಆರಂಗ ಮಾತ್ರ ಇರಲ್ಲ, ವೇದ ಕಾಮನ್ನು. ವೇದದ ಜೊತೆಯಲ್ಲಿ ಆರಂಗದಲ್ಲಿ 1, 2, 3, 4 ಆಪ್ಷನ್. ವೇದಾಧ್ಯಯನ ಮಾಡಲೇಬೇಕು. ಬ್ರಾಹ್ಮಣಿಗೆ ಅದು ನಿತ್ಯ ಕರ್ಮ. ಅದು ವೇದಾಧ್ಯಯನ ನಿತ್ಯ ಧರ್ಮ. ಅದು ವೇದಾಧ್ಯಯನದಲ್ಲೂ 4 ವೇದವನ್ನು ಕಲಿತರೆ ಇನ್ನು ವಿಶೇಷ. 3 ಕಮ್ಮಿ, 2 ಇನ್ನೂ ಕಮ್ಮಿ, 1 ಕಮ್ಮಿ. ಕಾಲೋಚಿತ ಬದಿ ಸೂಕ್ತಗಳು
ಸಂಧ್ಯಾ ಇನ್ನೇನು ಮಾಡಿದ್ರೆ ಅಷ್ಟ ಕಾಲ ತಗೋಬೇಕು. ಏನು ಕಲ್ತಿಲ್ಲ, ಒಂದು ದೇವ್ರ ಪೂಜೆ ಮಾಡ್ಕೊಂಡಿದ್ದಾನೆ, ಒಂದು ಸಂಧ್ಯಾನೆ ಮಾಡ್ತಾನೆ, ಕೊಡು ಪರವಾಗಿಲ್ಲ, ಕಾಯಿ ತುಂಬ ಮಾಡ್ತಾನಲ್ಲ ಅಂತ. ವಿದ್ಯೆ ಜಾಸ್ತಿ ಆದಷ್ಟು ಯೋಗ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಇವರು ಮನುಸ್ಮೃತಿಯಲ್ಲಿ ಅನುಷ್ಠಾನಕ್ಕಿಂತ ವಿದ್ಯೆಗೆ ಜಾಸ್ತಿ ಬೆಲೆ ಕೊಟ್ಟಿದ್ದಾರೆ. ತುಂಬಾ ಅನುಷ್ಠಾನ ಮಾಡ್ತಾನೆ ಒಬ್ಬ, ಸಾಮಾನ್ಯ ಅನುಷ್ಠಾನ ಮಾಡ್ತಾನೆ ತುಂಬಾ ವಿದ್ಯಾವಂತ ಒಬ್ಬ. ಇವರಿಬ್ಬರು ಯಾರು ಪಾತ್ರ ಅಂದ್ರೆ ವಿದ್ಯಾವಂತನೇ ಪಾತ್ರನಂತೆ ಜ್ಞಾನಕ್ಕೆ, ಅನುಷ್ಠಾನವಂತ ಪಾತ್ರ ಅನ್ನೋದು ಅವನಿಗೆ ಕಂಪೇರ್ ಮಾಡಿದ್ರೆ. ವಿದ್ಯೆ ಅನ್ನೋದು ಅವ್ರು ಹೇಳೋದು ವೈದಿಕ ವಿದ್ಯೆ. ವಿದ್ಯೆನ ಈ ಲೌಕಿಕ PhD ಮಾಡೋದು ಆಗಲ್ಲ. ವೇದಾಧ್ಯಯನ ಮಾಡಿದ್ದಾನೆ, ಶಾಸ್ತ್ರಾಧ್ಯಯನ ಮಾಡಿದ್ದಾನೆ, ಅಧ್ಯಾತ್ಮ ವಿಚಾರ ತಿಳ್ಕೊಂಡಿದ್ದಾನೆ, ಅದೆಲ್ಲ ಬಹಳ ಹೆಚ್ಚಿಂದು. ಅವ್ರು ಬೈತಾರೆ, ಮೂರ್ಖನು ಅನುಷ್ಠಾನ ಮಾಡ್ತಾನೆ, ಅದೇ ಮಹಾ ವಿದ್ಯಾವಂತ ಆಗೋಕ್ಕಾಗಲ್ಲ. ಎಲ್ರಿಗೂ ವಿದ್ಯಾವಂತ ಆಗೋದಕ್ಕೆ ತುಂಬಾ ಶ್ರಮ ಪಡಬೇಕು, ತುಂಬಾ ಇದು ವಿದ್ಯೆ ದೊಡ್ಡದು. ಯಾಕೆಂದ್ರೆ ವಿದ್ಯೆಗಾಗಿ ಇರೋದು ಅನುಷ್ಠಾನ. ಅನುಷ್ಠಾನ ಇರೋದೇ ವಿವೇಕಕ್ಕೆ, ಜ್ಞಾನಕ್ಕೆ, ವಿದ್ಯೆಗೆ ಅಂತ. ಆದ್ರಿಂದ ಇದು ಕೆಳಗಿನ ವಿದ್ಯೆ ಮೇಲಿನ. ನಾವು ಅನುಷ್ಠಾನವಂತಕ್ಕೆ ಭಾರಿ ಬೆಲೆ ಕೊಡ್ತೀವಿ ವಿದ್ಯಾವಂತರಿಗಿಂತ. ನಮಗೆ ಏನೋ ಭಾರಿ ಮಾಡ್ತಿದ್ದಾರೆ ಅಂತ ತಪ್ಪಿಲ್ಲ, ಅನುಷ್ಠಾನವಂತ ಕೊಡಬಾರ್ದು ಅಂತಲ್ಲ. ಅದು ವಿದ್ಯಾವಂತರ ಮುಂದೆ ಹೋಲಿಸ್ಕೊಂಡ್ರೆ ಬೀಸ್ಬಾರು ಅಲ್ಲ ಅವರು. ನಮ್ಮ ಗೋಕುಲ ರಾಮಚಂದ್ರ ಶ್ರೌತಿಗಳು ಅಂತಿದ್ರು. ನಾನು ಅವರು ತುಂಬಾ ಸಂಧ್ಯಾನೆ ಮಾಡ್ತಾರೆ ಅನ್ಕೊಂಡಿದ್ದೆ, ಮಾಡ್ತಿರ್ಲಿಲ್ಲ. 5 ನಿಮಿಷ ಮಾಡ್ತಿದ್ದೆ ಸಂಜೆ ಸಂಧ್ಯಾನೆ, 5 ನಿಮಿಷ ಬೆಳಗ್ಗೆ ಅಷ್ಟೇ. ಆಮೇಲೆ ಯಾವಾಗಲೂ ಶ್ರೌತಾಧ್ಯಯನ ಮಾಡ್ತಿದ್ದೆ. ಎಲ್ಲ ಯಜ್ಞಾಗಾದಿಗಳ ಇದಕ್ಕೆ ಯಾವ್ಯಾವ ಸೂತ್ರಕಾರ ಏನೇನು ಹೇಳಿದ್ದಾರೆ, ಹೇಗೆ ಮಾಡಬೇಕು, ಅದು ವೇದ ಹೇಳಿದ್ರು, ಅದು ಮಾಡ್ತಿದ್ವಿ. ಅವ್ರು ಅದೇ ಆಸಕ್ತಿ ಅಲ್ಲಿ, ಅದು ದೊಡ್ಡದು. ಇದಕ್ಕಿಂತ ವಿವೇಕ ಬೇಕು ಶಾಸ್ತ್ರಜ್ಞಾನಕ್ಕೆ. ಕರ್ಮಾನುಷ್ಠಾನ ವಿವೇಕ ಬೇಕಿಲ್ಲ, ಮೆಕ್ಯಾನಿಕ್ ಮಾಡಿದ್ರೆ ಆಯ್ತು. ಒಂದು ಶ್ರದ್ಧೆ ನಿಷ್ಠೆ ಇದ್ಬಿಟ್ಟು ಮೆಕ್ಯಾನಿಕ್ ಮಾಡಿದ್ರೆ ಆಯ್ತು. ಅದು ವಿದ್ಯೆಗೆ ಮೆಕ್ಯಾನಿಕ್ ವಿದ್ಯೆ ಮಾಡ್ಕೊಳಕ್ಕಾಗಲ್ಲ. ವಿವೇಕ ವಿಚಾರ ತುಂಬಾ ಇರಬೇಕು. ವಿದ್ಯೆ ಅಂತೂ ಆತ್ಮಜ್ಞಾನಕ್ಕೆ ಹತ್ತಿರವಾದದ್ದು, ಕರ್ಮ ಅನ್ನೋದು ದೂರ, ಅನುಷ್ಠಾನ ದೂರ ವಿದ್ಯೆ ಹೋಲಿಸ್ಕೊಂಡ್ರೆ. ಅದನ್ನ ವಿದ್ಯೆಯಿಂದಲೇ ದೊಡ್ಡ ಸ್ಥಾನ ಮಾಡೋದು. ವಿದ್ಯಾವಂತ ಹೆಚ್ಚಿನವನು ಯಾವತ್ತಿಗೂ. ಮತ್ತೆ ವಿದ್ಯಾವಂತನಾಗಿ ದುರಾಚಾರಿ ಅನಾಚಾರಿ ಅದೇ ಹೋಯ್ತು. ವಿದ್ಯಾವಂತ ಆಗಿದ್ದಾನೆ, ಸಂಧ್ಯಾದಿಗಳನ್ನೇ ಮಾಡೋದಿಲ್ಲ, ಸರಿಯಾದ ಶುಚಿತ್ವವೇ ಇಲ್ಲ, ಏನೇನೋ ಹವ್ಯಾಸ ಇಟ್ಕೊಂಡಿದ್ದಾನೆ ಅಂದ್ರೆ ಆ ವಿದ್ಯೆಗೆ ಒಂಥರ ಒಳ್ಳೆ ಸುಂದರವಾದ ಚಿತ್ರ ಮಧ್ಯದ ಒಂದು ಇಂಕ್ ಚೊಟ್ಟು ಬಿದ್ದುಬಿಟ್ರೆ ಆ ಚಿತ್ರ ಹೇಗೆ ಹಾಳ ಹೋಗ್ಬಿಡುತ್ತೋ ಹಾಗೆ ಅಷ್ಟು ವಿದ್ಯಾವಂತನಿಗೆ ಒಂದು ದುರ್ಗುಣ ಕೆಟ್ಟ ಗುಣ ಇದ್ಬಿಟ್ರೆ ಆ ವಿದ್ಯೆ ಎಲ್ಲ ಹಾಳ ಹೋಗ್ಬಿಡುತ್ತೆ. ಹಾಲಿಗೆ ಹುಳಿ ಹಿಂಡು ಹೆಂಗೆ ಆಗ್ಬಿಡುತ್ತೆ. ದುರ್ಗುಣ ಕೆಟ್ಟ ಗುಣ ಕಡಿಮೆ ವಿದ್ಯಾವಂತರಿಗೆ. ಅದು ಒಂಥರ ಎಲ್ಲ ಡೌಟ್ ಮಾಡೋದು ಜಾಸ್ತಿ. ಆ ಅಭ್ಯಾಸ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ಅಲ್ಲ, ಡೌಟ್ ಮಾಡೋದು ತಪ್ಪು, ಪ್ರತ್ಯಕ್ಷ ಕಂಡ್ರೆ ಮಾತ್ರ ಹೇಳ್ಬೇಕು. ಒಳ್ಳೆ ಶಾಸ್ತ್ರ ತುಂಬಾ ವಿದ್ಯಾವಂತರು, ವ್ಯಾಕರಣ ಓದಿದ್ದು, ಮೀಮಾಂಸ ಓದಿದ್ದು, ವೇದಾಂತ ಓದಿದ್ದು, ಇಸ್ಪೀಟ್ ಆಡ್ತಿದ್ರು, ತುಂಬಾ ಇಸ್ಪೀಟ್ ಆಡೋರು, ಭಾಳ ಚಪಲ. ಎಷ್ಟು ಯಾರ ಜೊತೆಲ್ಲ ಆಡ್ತಿದ್ರು ಇಸ್ಪೀಟು, ಲೌಕಿಕ ಜೊತೆ ಏನೋ ಒಂದು ಮಾಡಿದ್ರು, ತುಂಬಾ ಆಸೆ ಆಗ್ತಿತ್ತು. ಜನರೆಲ್ಲ ತುಂಬಾ ಬೇಜಾರು ಹಾಕೋದಿದ್ರು. ಇವು ಇಷ್ಟು ದೊಡ್ಡ ವಿದ್ಯಾವಂತರು ಅವ್ರ ಜೊತೆ ಇಸ್ಪೀಟ್ ಆಡ್ತಾರೆ, ದುಡ್ಡಿಟ್ಟು. ಟೈಮ್ ಪಾಸಿಗೂ ಅಲ್ಲ, ದುಡ್ಡಿಟ್ಟು ಇಸ್ಪೀಟ್ ಆಡೋರು. ಜನರಿಗೆ ಒಂದ್ಸಲ ಊರಿನವ್ರಿಗೆಲ್ಲ ಎಲ್ಲ ಮುಂದೆ ಕಾಣೋ ಹಾಗೆ ಗುಟ್ಟಾಗೂ ಅಲ್ಲ. ಇದೇನೋ ಒಂದು ದೌರ್ಬಲ್ಯ, ಅದು ಚಿತ್ತ ದೌರ್ಬಲ್ಯ, ಮನೋ ದೌರ್ಬಲ್ಯ. ಈ ಕೈ ಶುದ್ಧಿನೇ ಇರಲ್ಲ, ವಿದ್ಯಾವಂತ ಇರ್ತಾರೆ. ಇನ್ಯಾರ್ದೋ ತೋಟದಲ್ಲೇ ಇನ್ಯಾವುದೋ ಪಕ್ಕ ಬಾಳೆಗೊನೆ ತಂದ್ಬಿಡೋದು, ತೆಂಗಿನಕಾಯಿ ತಂದ್ಬಿಡೋದು, ಅಡಿಕೆ ತಂದ್ಬಿಡೋದು, ಕೆಟ್ಟು ಬಿಡೋದು. ಅದೆಲ್ಲ ಎಷ್ಟು ವಿದ್ಯೆ ಇದ್ರು ಈಗ ನಡವಳಿಕೆ ವೃತ್ತ ಹೋಯ್ತು ಅಂದ್ರೆ ಹೋಯ್ತು. ವೃತ್ತ ಇರಬೇಕು, ನಡವಳಿಕೆ ಭಾರಿ ಮುಖ್ಯ. ವೃತ್ತಂ ಶೀಲಂ ಆಚಾರ ಅರ್ಥ ಅಂತಂದ್ರೆ ಶೀಲವಂತನಾಗಿ, ಸದಾಚಾರವಂತನಾಗಿ, ಗುಣವಂತನಾಗಬೇಕು. ವಿದ್ಯೆ ಇರಬೇಕು. ಅದು ಒಂದಕ್ಕೊಂದಕ್ಕೆ ಅದು ಚಿನ್ನದ ಸರಕ್ಕೆ ಹವಳ, ಮುತ್ತು, ಬೇರೆ ಬೇರೆ ಪುಷ್ಯರಾಗೈತೆ ಮಣಿಗಳನ್ನು ಪೋಣಿಸಿದ್ರೆ ಆ ಚಿನ್ನದ ಸರ ಹೇಗೆ ಇರುತ್ತೋ, ಮೆರುಗುಟ್ಟತ್ತೋ, ಅದು ಗೆಟಪ್ ಬರುತ್ತೋ, ಹಾಗೆ ಆ ವಿದ್ಯೆಗೆ ತಕ್ಕಂಥ ನಡವಳಿಕೆ ಇದ್ದೆ ಅದು ಗೆಟಪ್ ಬರುತ್ತೆ. ವಿದ್ಯೆ ನಡವಳಿಕೆ ಇದೆ ಹೋದ್ರೆ ಹೋಯ್ತು, ಅದು ಹಾಳ್ಸೋಗ್ಬಿಡುತ್ತೆ ಅದು ವಿದ್ಯೆ.
ಗುರುಗಳೇ ಅದ್ಯಾಕ್ ಜಾಸ್ತಿ ಅಂತೀರಾ ಮಿಕ್ಕಿರೋದು ಭಕ್ತಿ ಕರ್ಮದ್ಕಿಂತ? ಭಕ್ತಿ ಕರ್ಮನೂ ಒಂಥರ ಒಳ್ಳೇದೇ ಅನ್ಸುತ್ತಲ್ವಾ? ಅದು ಬಂದು 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 ಇದಾಗ್ಬಿಡುತ್ತೆ ಅನ್ಸುತ್ತೆ. ಅಲ್ಲ, ಕರ್ಮ ಅನ್ನೋದು ಮೆಕ್ಯಾನಿಕ್ ಆಗೂ ಮಾಡಬಹುದು. ಆಮೇಲೆ ಕರ್ಮಕ್ಕೆ ವಿವೇಕ ಬೇಕಿಲ್ಲ, ಕರ್ಮಕ್ಕೆ ಶಕ್ತಿ ಒಂದೇ ಸಾಕು. ಆಮೇಲೆ ಕರ್ಮ ಇರೋದೇ ವಿದ್ಯೆಗಾಗಿ, ಅದು ಚಿತ್ತಶುದ್ಧಿಯಾಗಿ ವಿವೇಕಕ್ಕಾಗಿ ಇರೋದು. ಯಾವುದಕ್ಕಾಗಿ ಯಾವುದಿದೆಯೋ ಅದು ಕೆಳಗಿಂದಾಗುತ್ತೆ, ಯಾವ್ದು ಪಡೆಯುತ್ತೋ ಮೇಲಿಂದ ಆಗುತ್ತೆ. ಸ್ವರ್ಗ ಮೇಲಿಂದು, ಯಜ್ಞ ಕೆಳಗಿಂದು. ಸ್ವರ್ಗಕ್ಕಾಗಿ ಯಜ್ಞ ಆದ್ರಿಂದ, ಹಾಗೆ ವಿದ್ಯೆಗಾಗಿ ಜ್ಞಾನಕ್ಕಾಗಿ ಕರ್ಮ ಆದ್ರಿಂದ ಜ್ಞಾನ ಹೆಚ್ಚಿದ್ವಿ, ಕರ್ಮ ಕಮ್ಮಿದ್ದು. ನಾವು ಏನೋ ತುಂಬಾ ಅನುಷ್ಠಾನ ಮಾಡ್ತಾರೆ, ತುಂಬಾ ಇದು ಮಾಡ್ತಾರೆ ಅಂದ್ರೆ ಅವ್ರು ಭಾರಿ ಇದು ಮಾಡ್ಕೊಂಡು ಗೌರವ ಕೊಡೋ ಸರಿ, ಅಂದ್ರೆ ವಿದ್ಯಾವಂತನಿಗೆ ಈಕ್ವಲ್ ಆಗಲ್ಲ ಅವನು ಏನ್ ಮಾಡಿದ್ರು. ವೇದಪಾರಕನಾಗಿರ್ತಕ್ಕಂಥವನು, 6 ಅಂಗವಂತರದವನು, ಅವನನ್ನು ಅಂಥ ವ್ಯಕ್ತಿ ಕೊಡುವಂಥ ದಾನ ಸಾತ್ವಿಕ ದಾನ ಅನಿಸ್ಕೊಳತ್ತೆ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ಯತ್ ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತತ್ ದಾನಂ ರಾಜಸಂ ಸ್ಮೃತಂ. ಇದು ನಿಮ್ಮ ಲೋಕ ಇದು ತುಂಬಾ ಜಾಸ್ತಿ ನಡೆಯುತ್ತೆ. ಯಾರು ಮಾತಾಪಿತರು ಮೃತರಾದಾಗ ಅದು 12 ದಿವಸ ದಾನ ಮಾಡ್ತಾರಲ್ಲ, ದಾನ ಮಾಡುವಾಗ ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ಲು, ಥರ್ಡ್ ಸರ್ಕಲ್, 3 ಸರ್ಕಲ್ ಮಾಡ್ತಾರೆ. ಆ ಬೆಳ್ಳಿ ಬಂಗಾರ ಒಳ್ಳೊಳ್ಳೆ ಇದೆಲ್ಲ ಅಳಿಯಂದ್ರಿಗೆ, ಅಂತಮ್ಮಂದಿಗೆ, ಬೀಗಂದಿಗೆ ಕೊಟ್ಕೊಳ್ತಾರೆ. ಆಮೇಲೆ ಸ್ವಲ್ಪ ಬೆಲೆ ಕಮ್ಮಿ ಇರೋದು 2ನೇ ಸರ್ಕಲ್ಲು. ತೀರಾ ಎಳ್ಳು, ಕುಂಬಳಕಾಯಿ, ತರಕಾರಿ, ಪಾತ್ರೆ, ಹಾಸಿಗೆ, ಇನ್ನೊಂದು ಮತ್ತೊಂದು 3ನೇ ರೌಂಡು ಕೊಡ್ತಾರೆ. ಎಲ್ಲರೂ ಹಾಗೆ ಮಾಡೋದು. ಅದಲ್ಲ, ಅದು ಕಾಂಟ್ಯಾಕ್ಟ್ ಮಾಡುವಾಗ ಹಾಗೆ ಯಜಮಾನ ತಿಳಿದವರಾಗಿ ಮಾಡುವಾಗ, ತಾನೇ ದಾನ ಮಾಡುವಾಗ ಯಾರನ್ನೂ ಕಳಿಸಲ್ಲ. ಒಟ್ಟಿಗೆ ನಮ್ಮ ಮತ್ತೂರಂತ ಊರಲ್ಲಿ 12ನೇ ದಿವಸ ವೈದಿಕರನ್ನ ಕರೆಸ್ತಾರೆ. ದಾನಕ್ಕೆ ಹೀಗೆ ಬನ್ನಿ, ಪುಣ್ಯ ಹಾಕಿ ಬನ್ನಿ ಅಂತಾರೆ. ದಾನಕ್ಕೆ ಬನ್ನಿ ಅನ್ನಲ್ಲ, ಪುಣ್ಯ ಹಾಕಿ ಬನ್ನಿ ಅಂತಾರೆ. ಪುಣ್ಯ ಹಾಕಿ ಬಂದಾಗ ಅಲ್ಲಿ ಅಳಿಯಂದ್ರು ಯಾರು, ಭಾವನೆಂಟ ಯಾರು, ಬೀಗಂದ್ರು ಯಾರು ಅಂತ ಅವರೆಲ್ಲ ಮುಂಚೆ ಕೊಟ್ಬಿಡ್ತಾರೆ. ಆ ಬೆಳ್ಳಿ ಸೊಡ್ರು, ಬೆಳ್ಳಿ ಲೋಟ, ಬೆಳ್ಳಿ ಇದ್ದು ಪಂಚಪಾತ್ರೆ, ಆಮೇಲೆ ದೇವ್ರದು ಸೆಟ್ಟು, ಆಮೇಲೆ ಚಿನ್ನದ ಉಂಗುರ, ಅದೆಲ್ಲ ಅವ್ರು ಕೊಡ್ತಾರೆ. ಆಮೇಲೆ 2ನೇವರಿಗೆ ಬೇರೆ ಬೇರೆ ಫ್ಯಾನು, ಇದು ಫ್ಯಾನ್ ಬಿಸಿ ಫ್ಯಾನ್ ಕೊಡೋದು, ಆಮೇಲೆ ಬೇರೆ ಇನ್ನೊಂದು ಪಾತ್ರೆ ಪರಟೆ ಕೊಡೋದು, ಅದೆಲ್ಲ 2ನೇ ಕೊಡ್ತಾರೆ. 3ನೇ ಧಾನ್ಯ ಕೊಡೋದು, ಉಪ್ಪು ಕೊಡೋದು, ಎಳ್ಳು ಕೊಡೋದು, ಅದು ಕೊಡೋದು ಮಾಡ್ತಾರೆ. ತುಂಬಾ ಕಡೆ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಯಾರು ಯೋಗ್ಯನೋ ವಿದ್ಯಾವಂತನೋ ಅವನಿಗೆ ಕೊಡಬೇಕು. ಅವನು ಅಧಿಕಾರಿ ಹೊರತು ದಾನಕ್ಕೆ. ನಮ್ಮವರು ಅದೇನಾಗುತ್ತೆ, ಇಲ್ಲಿ ನೋಡಿ ಭಾಷೆಗೆ ಬರ್ತಾರೆ, ಯಾವ ದಾನವು ಪ್ರತ್ಯುಪಕಾರಕ್ಕೆ ಅಂದ್ರೆ ಟೈಮ್ ಬಂದೆ, ಸಮಯ ಬಂದೆ, ಮತ್ತೆ ನನಗೆ ಅವನು ವಾಪಸ್ ಕೊಡ್ತಾನೆ ಅಂದ್ಕೊಂಡು ಇವಾಗ ಕೊಡುವಾಗ್ಲೇನೆ ಆ ಭಾವನೆ, ಕೊಡುವಾಗ್ಲೇನೆ ಇದೇ ತರಹದ್ದು ಅಥವಾ ಇದನ್ನೇ ವಾಪಸ್ ಕೊಡ್ತಾನೆ ಅಂದ್ಕೊಂಡು ಕೊಟ್ರೆ, ಅಥವಾ ಫಲ ಉದ್ದೇಶ ಈ ಕೊಡೋದಕ್ಕೆ ನನಗೆ ಆರೋಗ್ಯ ಇಲ್ಲ, ನನ್ನ ಆರೋಗ್ಯ ಪ್ರಾಪ್ತಿ ಆಗಲಿ, ಅಥವಾ ನನ್ನ ಮಕ್ಕಳ ಮದುವೆ ಆಗಿಲ್ಲ, ಮಗುವೆ ಆಗಲಿ, ಅಥವಾ ನನ್ನ ಮಗಳಿಗೆ ಮಕ್ಕಳಾಗಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ದಾನ ಮಾಡಿದ್ರು, ಅದು ರಾಜಸ. ಕೊಡುವಾಗ ಕಬಡ್ಡಿ ಕೊಡಿಸ್ತಾರಪ್ಪ, ಇಷ್ಟು ಕೊಡ್ಬೇಕಾ ಅಷ್ಟು ಕೊಡ್ಬೇಕಾ ಅಂತ ಕಸಿ ಬಿಸಿ ಮಾಡ್ಕೊಂಡು ಹಿಸ್ಕೊಂಡು ಮನಸ್ಸನ್ನ ಬೇಜಾರು ಮಾಡ್ಕೊಂಡು ದಾನ ಮಾಡಿದ್ರೆ ಅದು ರಾಜಸ. ಕಬಡ್ಡಿ ಕೊಡೋ ಅಷ್ಟಿರು ಅಂತ ಕೃಷ್ಣ ಇಟ್ಕೋಬೇಕು ಅಂತ, ಕೃಷ್ಣ ಇಟ್ಕೋಬೇಕು ಅಂದ್ರೆ ಒಬ್ರು 25 ಸಾವಿರ ಇಟ್ಕೊಂಡ್ಬಿಟ್ರು. ಆಮೇಲೆ 4 ಸಾವಿರ 5 ಸಾವಿರ ಇಟ್ಕೊಳ್ತಾರೆ. ಅನುಕೂಲ ಇಟ್ಬಿಟ್ಟಿದ್ದಾರೆ ಅವ್ರ ಪಾಪ. ಅವ್ರಿಗೆ ಬೇಜಾರು, ಸುಲಿಗೆ ಮಾಡ್ತಾರೆ ಅನ್ನೋ ಹಾಗೆ ಭಾವನೆ. ಅಲ್ಲೇನಕ್ಕಾಗಲ್ಲ, ಕೇಳ್ಬಿಟ್ಟಿದ್ದಾರೆ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಇಲ್ಲ ನಾನು ಇಷ್ಟು ಇಟ್ಕೊಳ್ತೀನಿ, ನೀವು ಏನಾದ್ರು ಮಾಡ್ಕೊಳ್ಳಿ ತಂದಿದ್ದೆ, ಅದೇನು ಅಂತಿರ್ಲಿಲ್ಲ. ಅನುಮತಿ ಕೇಳ್ದ ಸಭೆಯಲ್ಲಿ ಎಷ್ಟು ಇಟ್ಕೋಬೇಕು ಅಂತ. ಯಾರೋ 25 ಸಾವಿರ ಇಟ್ಕೊಳ್ಬಿಟ್ರು. ಏನ್ ಮಾಡೋದು ಯಜಮಾನ? ಅಷ್ಟು ಸಭೆ 20-30 ಜನ ಬ್ರಾಹ್ಮಣರು ಕೂತಿದ್ದಾರೆ,
ಕೇಳ್ಬಿಟ್ಟ ಅವ್ರು 25,000 ಇಟ್ಕೊಂಡ್ಬಿಟ್ರು. ಇವನೇನೋ 3,000 4,000 ಹೇಳ್ತಾರೆ. 100 ರೂಪಾಯಿ ಹಂಚಿದ್ರೆ ಆಯ್ತು, 200 ರೂಪಾಯಿ ಹಂಚಿದ್ರೆ ಆಯ್ತು ಅನ್ಕೊಂಡಿದ್ದ. 2,000 ರೂಪಾಯಿ ಹಂಚ್ಕೊಳ್ತಾರೆ, 1,000 ರೂಪಾಯಿ ಹಂಚ್ಕೊಳ್ತಾ ಇದ್ದಾರೆ. ಒಂಥರ ಕಲ್ಚರ್ ಥೀಫ್ ಅಂತ ಅವನು ಅನ್ಕೊಳ್ತಾ ಇದ್ದಾನೆ ಯಜಮಾನ. ಬುದ್ಧಿವಂತಿಕೆ ಕಳ್ಳ, ನಮ್ಮನ್ನ ಈಗ ಸಿಕ್ಕಾಕ್ಸ್ಬಿಟ್ಟು ನಮಗಿನ್ನು ಏನ್ ಮಾಡೋದು ಹಿಂದೆ ಬರದೇ ಹಾಗೆ ಮಾಡಿ ಈ ಸಭೆಯಲ್ಲಿ ಹೀಗೆ ಮಾಡ್ತಾರೆ ಅಂತ ಆ ರೀತಿ ಕೊಟ್ಟರೆ ಅದು ರಾಜಸ. ಅದು ಇಲ್ಲ, ಎಷ್ಟು ಜಾಸ್ತಿ ಹೇಳಿದ್ರು ನನ್ನ ಅಷ್ಟು ಪಾಪವೇ ಹೋಗುತ್ತೆ, ನಂಗೆ ಸಂತೋಷವೇ, ಏನ್ ತೊಂದರೆ ಇಲ್ಲ, ಕೊಡ್ತೀನಿ ಅಂಥೇಳಿ ಸಂತೋಷವಾಗಿ ಭಗವಂತನ ಪ್ರೇಮ ಇಟ್ಕೊಂಡು ಭಕ್ತಿ ಇಟ್ಕೊಂಡು ಕೊಟ್ರೆ ಸಾತ್ವಿಕ ಆಗತ್ತೆ, ಅದೇ ದಾನವೇ. ಅದನ್ನೇ ಹತ್ಕೊಂಡು ಕಷ್ಟಪಟ್ಕೊಂಡು ದುಃಖ ಪಡ್ಕೊಂಡು ಕೊಟ್ರೆ ರಾಜಸ ಆಗತ್ತೆ. ಕೊಡೋದು ಸಮಾನ, ಇಬ್ರು ಕೊಟ್ಟೆ ಕೊಡ್ತಾರೆ. ಕೊಡುವಾಗ ಹಚ್ಕೊಂಡು ಬೇಜಾರು ಮಾಡ್ಕೊಂಡು ದುಃಖ ಪಟ್ಕೊಂಡು ಕೊಟ್ಕೊಂಡ್ರೆ ರಾಜಸ. ಸಂತೋಷವಾಗಿ ಭಗವತ್ಪ್ರೀತ್ಯಸ್ಥ ಕೊಟ್ರೆ ಸಾತ್ವಿಕ. ಏನೇ ಆಗಲಿ. ತದ್ದಾನಂ ರಾಜಂ ಸುಧಾಯ ಕೃಷ್ಣ ಯತ್ತು ದಾನಂ ಪ್ರತ್ಯುಪಕಾರಾರ್ಥಂ ಯತ್ ದಾನಂ ಪ್ರತ್ಯುಪಕಾರಾರ್ಥಂ ಕಾಲೇ ತು ಅಯಂ ಮಾಂ ಪ್ರತ್ಯುಪಕರಿಷ್ಯತಿ ಕಾಲೇ ತು ಅಯಂ ಮಾಂ ಪ್ರತ್ಯುಪಕರಿಷ್ಯತಿ ಇತ್ಯೇವಮರ್ಥಂ. ಇತ್ಯೇವಮರ್ಥಂ. ಫಲಂ ವಾ ಅಸ್ಯ ದಾನಸ್ಯ ಮೇ ಭವಿಷ್ಯತಿ ಫಲಂ ವಾ ಅಸ್ಯ ದಾನಸ್ಯ ಮೇ ಭವಿಷ್ಯತಿ ಅದೃಷ್ಟಮಿತಿ ಅದೃಷ್ಟಂ ಇತಿ ತದುದ್ದೇಶ್ಯ ವಾ ಪುನಃ ದೀಯತೆ ಚ ತದುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ಖೇದ ಸಂಯುಕ್ತಂ ಪರಿಕ್ಲಿಷ್ಟಂ ಖೇದ ಸಂಯುಕ್ತಂ ತದ್ದಾನಂ ರಾಜಸಂ ಸ್ಮೃತಂ. ತದ್ದಾನಂ ರಾಜಸಂ ಸ್ಮೃತಂ. ಯಾವ ದಾನ ಕೊಟ್ರೆ ಬಡ್ಸ ಉಪಕಾರಾರ್ಥ ಅಂದ್ರೆ ಸಮಯ ಬಂದ್ರೆ ನಮಗೆ ಹೆಲ್ಪ್ ಮಾಡ್ತಾರೆ ಇವರು. ನಮ್ ದಾನ ಕೊಟ್ಮೇಲೆ ಇವನು ಅವಾಗ ಹುಂಗಿಸ್ಬಿಡ್ತಾನೆ. ಬರ್ದೇ ಹೋದ್ರೆ ಅವ್ರು ನಾನು ಕೊಡ್ಲಿಲ್ವಾ, ನೀನು ಬರ್ತೀಯಾ ಮಾಡ್ತೀಯಾ ಅಂತ ಅನ್ಕೊಂಡು ನಾನು ಮಾಡಿದೆ, ನೀನು ಕೈ ಕೊಟ್ಬಿಟ್ಟೆ, ನಮ್ಗೇನು ಸಹಾಯ ಮಾಡಲಿಲ್ಲ, ನಾನು ನಿಮ್ಗೆ ಕೊಡಬಾರ್ದಾಗಿತ್ತು ಒಂದು ಹಗ್ಬೇರೆ ಬೀಜ ಅಂದ್ಕೊಬಿಡ್ತಾನೆ. ಅವಾಗ ಏನಾಗುತ್ತೆ, ತಗೊಂಡವನಿಗೆ ವಾಪಸ್ ಕೊಡ್ತೀನಪ್ಪ, ತಗೊಂಡು ಹೋಗಪ್ಪ ಅನ್ನೋದು ಆಗುತ್ತೆ. ಆಯ್ತಪ್ಪ ವಾಪಸ್ ಕೊಡ್ತೀನಿ, ದಯವಿಟ್ಟು ನೀವು ಬೀಜ ಮಾಡ್ಕೋಬೇಡ, ನಂಗಂತೂ ಬರಕಾಲ ಅಂತ ಹೇಳ್ಬಿಡ್ತಾರೆ. ಈಗ ಇನ್ನು ತಗೋಬೇಕಾ ಬಿಡ್ಬೇಕಾ ಇವನು ಭಾಂಡನಾದ್ರೆ ತಗೊಂಡ್ಬಿಡ್ತಾನೆ. ಮನುಷ್ಯತ್ವ ಇಲ್ಲದೆ ಹೋದ್ರೆ ತಗೊಂಡ್ಬಿಡ್ತಾನೆ ಕೊಟ್ಟಿದ್ದನ್ನ. ಅದು ಆ ನಿರೀಕ್ಷಣೆ ಇರಬಾರ್ದು. ಟೈಮ್ ಬಂದ್ರೆ ಸಮಯ ಬಂದ್ರೆ ನಮಗೆ ಉಪಕಾರ ಮಾಡ್ತಾನೆ, ಮನೆಯವರಿಗೆಲ್ಲ ಹುಷಾರಿಲ್ಲ ಅಂದ್ರೆ ಬಂದಿರೋನು ಮಾಡ್ಕೊಂಡು ಸಹಾಯ ಮಾಡ್ತಾನೆ, ಸೇವೆ ಮಾಡ್ತಾನೆ ಅಂತ ಅಂದ್ಕೊಂಡ್ರು. ಒಂದು ಫಂಕ್ಷನ್ ಬಡಿಸೋದು, ಗುಡಿಸೋದು, ಒರೆಸೋದು, ಸರ್ಕೊಡೋದು, ಸಹಾಯ ಓಡಾಡೋದು, ಕೆಲಸ ಮಾಡ್ತಾನೆ ಅಂತ ಆ ರೀತಿ ಅಂದ್ಕೊಂಡ್ರೆ ಅದು ರಾಜಸ ದಾನ. ಹಾಗ ಅಂದ್ಕೊಂಡು ದಾನ ಮಾಡಿದ್ರೆ ಈ ರೀತಿ. ಅಥವಾ ಫಲಂಬಾಸ್ತಿ ದಾನ, ಈ ಫಲಕ್ಕೆ ಈ ದಾನ ಮಾಡ್ತಿದ್ದೀನಲ್ಲ, ಈ ದಾನಕ್ಕೆ ಆರೋಗ್ಯ ಪ್ರಾಪ್ತಿಯೋ, ಮಕ್ಕಳ ಪ್ರಾಪ್ತಿಯೋ, ಐಶ್ವರ್ಯ ಪ್ರಾಪ್ತಿಯೋ, ಅಥವಾ ಇನ್ನೇನೋ ಮದುವೆ ಆಗ್ಬೇಕು ಅನ್ನೋದು, ಈ ರೀತಿ ಆಗ್ಬೇಕು ಅಂತ ಅಂದ್ಕೊಂಡು ಅದೃಷ್ಟಕ್ಕಾಗಿಯೋ ದೃಷ್ಟಕ್ಕಾಗಿಯೋ ಉದ್ದೇಶ ಮಾಡ್ಕೊಂಡು ದಾನ ಮಾಡಿದ್ರೆ ಅಲ್ಲ, ಭಗವಂತ ಹೇಳಿದಾನೆ ಮಾಡ್ತೀನಿ ಅಷ್ಟೇ. ಪುಣ್ಯ ಅಂತೂ ಇಟ್ಕೋಬೇಡ. ನನ್ನ ಸ್ವಾಮಿ ಪರಮಾತ್ಮ ಅವನು ದಾನ ಮಾಡೋ ಅಂತ ಹೇಳಿದಾನೆ. ಅಪ್ಪ ಇದನ್ನ ಅವನು ಕೊಡೋ ಅಂತಂದ್ರೆ ನಂಗೆ ಅದನ್ನ ಕೊಟ್ಟ ಪುಣ್ಯ ಅನ್ಕೊಳ್ತೀರೋ, ಅಪ್ಪ ಹೇಳಿದಾನೆ ಕೊಡೋಕೆ ಕೊಡ್ತೀನಿ ಅಂತೀರ. ಹಾಗೆ ನಮ್ಮ ಸ್ವಾಮಿ ಅವನ ಪರಮೇಶ್ವರ ವೇದ ಮೂಲಕ ದಾನ ಮಾಡೋಕೆ ಹೇಳಿದಾನೆ, ಆಯ್ತು ಕೊಡ್ತೀನಿ ಅಷ್ಟೇ. ಅದಕ್ಕೆ ಏನ್ ಕೊಡ್ಬೇಕು ಬಿಡೋಕೆ ಅದು ಅವನು ಬಿಟ್ಟಿದ್ದು. ನಾನು ಅವನು ಪುಣ್ಯ ಬರ್ಲಿ ಅಂತೂ ಹೇಳಲ್ಲ, ಇಂಥ ಕೊಡು ಅಂತೂ ಕೇಳಲ್ಲ. ನೀನು ಸಂತೋಷ ಪಡ್ತೀಯ ಸಾಕು ನನಗೆ. ನನ್ನ ಮಾತು ನಡೆಸ್ದ ಅಂತ ಪರಮೇಶ್ವರ ಸಂತೋಷ ಆಗೋದಾದ್ರೆ ನಂಗೆ ಇದಕ್ಕಿಂತ ಹೆಚ್ಚಿಂದ ಏನೂ ಬೇಕಾಗಿಲ್ಲ ಅಂದ್ರೆ ಒಳ್ಳೆ ಸಾತ್ವಿಕ ಅದು. ಹಾಗಿಲ್ಲದೆ ಅಪ್ಪ ಹೇಳ್ದಂಗೆ ನಡ್ಸ್ಕೊಂಡ್ರೆ ಅಪ್ಪ ನಂಗೆ ಏನಾದ್ರು ಕೊಡ್ತಾನೆ ಅಥವಾ ನಂಗೆ ಏನೋ ಪುಣ್ಯ ಬರುತ್ತೆ, ಒಳ್ಳೇದಾಗತ್ತೆ, ಅದು ರಾಜಸವೇ. ಏನು ಫಲವನ್ನು ಅಪೇಕ್ಷೆ ಬೇಡ, ಯಾವ ಉದ್ದೇಶವನ್ನು ನಿರೀಕ್ಷೆ ಇಟ್ಕೋಬೇಡ. ಕೊಡಬೇಕು ಅಷ್ಟೇ. ಅಪ್ಪ ಹೇಳಿದಾನೆ ವೇದ ಮೂಲಕ, ಶಾಸ್ತ್ರ ಮೂಲಕ ದಾನ ಮಾಡೋ, ನಿಂಗೆ ಐಶ್ವರ್ಯ ಏನು ಬಂದಿದೆ ಅದು ನಾನೇ ನಿಂಗೆ ಅನುಗ್ರಹ ಮಾಡೋದು ಐಶ್ವರ್ಯ. ಅಂದ್ರೆ ಭಗವಂತನ ಅನುಗ್ರಹದಿಂದ ನಮ್ಗೆ ಐಶ್ವರ್ಯ ಬಂದಿದೆ, ಇದರ ಎಷ್ಟೋ ಅಂಶವನ್ನು ನಾನು ಯೋಗ್ಯನಾದನಿಗೆ ಅಪ್ಪನ ಸಂತೋಷಕ್ಕಾಗಿ ಕೊಡ್ತೀನಿ ಹೇಳಿದಾನೆ ನಮ್ಮ ಸ್ವಾಮಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ, ಚರಾಚರ ಜಗತ್ತಿಗೆ ತಂದೆ ಆಗಿದ್ದಾನೆ ಪರಮೇಶ್ವರ, ಸಂತೋಷವಾಗಿ ಕೊಡ್ತೀನಿ. ಕೊಡ್ತಾ ಹೋದ್ರೆ ಸಾತ್ವಿಕ. ಇಲ್ಲ ಅದೃಷ್ಟವಾದ ಫಲವನ್ನು ಅಪೇಕ್ಷಿಸಿಕೊಂಡು ನಂಗೆ ಉತ್ತಮ ಲೋಕ ಪ್ರಾಪ್ತಿ ಆಗುತ್ತೆ, ವಸ್ವಾದಿ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ, ಗೋದಾನ ಕೇಳ್ತಾರಲ್ಲ, ಅದು ರಾಜಸವೇ. ಫಲಾಪೇಕ್ಷೆ ಬಂತು ಅಂದ್ರೆ ರಾಜಸ ಅದು. ಅದು ಕೊಡುವಾಗ ಕಷ್ಟಪಟ್ಕೊಂಡು ಕಸಿ ಬಿಸಿ ಮಾಡ್ಕೊಂಡು ಒದ್ದಾಡ್ಕೊಂಡು ಕೊಟ್ಕೊಂಡು
ಇಷ್ಟು ಕೊಡ್ಬೇಕು, ಇದು ಅರ್ಧ ಕೊಟ್ಟರು ಆಗುತ್ತಲ್ಲ, ಮುಕ್ಕಾಲು ಕೊಟ್ಟರು ಆಗುತ್ತೆ ಕನಿಷ್ಠ ಪಕ್ಷ. ಅದನ್ನೇ ಸ್ವಲ್ಪ ನೋಟ್ ತೆಗೆದಿಟ್ಕೊಳ್ಳೋದು. ಮುಂಚೆ ಕೊಡ್ತೀನಿ ಅಂತ 500 10 ಇಟ್ಕೊಂಡಿರ್ತಾನೆ. 10 ಬಂದಾಗ ಒಂದು 4 ನೋಟ್ ತಕೊಂಡ್ಬಿಡ್ತಾನೆ. ಇನ್ನೂ 10 ಬಂದು ಇನ್ನೊಂದು 2 ನೋಟ್ ತಕೊಂಡ್ಬಿಡ್ತಾನೆ. ಸಾಕು, 500 ರೂಪಾಯಿ ಕೊಟ್ಟು ಸಾಕು, ಇಷ್ಟೆಲ್ಲ ಕೊಡ್ಬೇಕಾ ಅಂತಂದ್ರೆ ಅದಕ್ಕೆ ಕೊಡುವಾಗಲೇ ಸಂಕಟ ಆಗ್ತಾ ಇರತ್ತೆ. ಇವು ಅಷ್ಟು ಹೊಡ್ಕೊಂಡ್ಬಿಟ್ರು, ಅಷ್ಟು ತಗೊಂಡೋಗ್ಬಿಟ್ರು, ಅಲ್ಲ ತಗೊಂಡೋಗ್ಬಿಟ್ರು ಅಂತ ಅಂದ್ಬಿಟ್ರೆ ಅದು ಹೋಯ್ತೋದು ರಾಜಸ ಆಯ್ತು. ಕಷ್ಟ ದಾನದಲ್ಲಿ ಅನುಭವ. ನಾರ್ತ್ ಇಂಡಿಯಾ ಕಾಶಿ ಆ ಕಡೆ ಎಲ್ಲ ಹೋದಾಗ ಗುರುಗಳೇ ಅದ್ ಹೆಂಗೆ ಪಂಡಿತರು ಅಂತಾರಲ್ಲ, ಅವ್ರೆಲ್ಲ ಹೆಂಗ್ ಎಳಿಯಕ್ ನೋಡ್ತಾರೆ ದುಡ್ಡು. ಅದಕ್ಕೇನ್ ಅನ್ಬೇಕೋ ನನ್ಗೆ ಗೊತ್ತಿಲ್ಲ, ರಾಜಸಿಕ್ ಅನ್ಬೇಕೋ ಏನನ್. ಅದು ಹೆದರಿಕೆ ಆಗ್ಬಿಡುತ್ತೆ. ಆ ಪರ್ಸ್ ಮನೇಲಿ ಬಿಟ್ಟು ಬಂದ್ರೆ ಸದ್ಯ ಅಂತ, ಅದ್ ಹೆಂಗೋ ತಲೆ ಇದು ಆ ದೋಷ ಅವರಿಗೆ ಮಾಡ್ಬಿಟ್ಟು ಹೆಂಗೋ ಎಳ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಕರೆಕ್ಟ್ ಅಮ್ಮ. ಆ ಪಂಡ್ರಿಗೆ ಆ ಸ್ವಭಾವ ಇದೆ, ನಮಗೆ ಅದು ಆ ದೋಷ ಅವರಿಗೆ. ಕೊಡುವಾಗ ನಮಗ್ ಮಾತ್ರ ಇವರು ಪರಮೇಶ್ವರ ಸ್ವರೂಪರೇ, ವಿಶ್ವನಾಥ ಸ್ವರೂಪರೇ, ಪರಮಾತ್ಮನೇ ಅಂತೇಳಿ ಪ್ರೇಮದಿಂದ ನೀವು ಕೊಟ್ಬಿಡಿ. ಅದು ಅವ್ರು ಕೆಟ್ಟ ಬುದ್ಧಿಯಿಂದ ತಗೊಳ್ಳಿ, ಇನ್ನೊಂದೇ ಮಾಡ್ಲಿ, ಏನೇ ಮಾಡ್ಲಿ, ಆ ದೋಷ ಆ ಫಲ ಅವ್ರಿಗಾಗತ್ತೆ. ನೀವು ಕೊಡುವಾಗ ಉದಾರ ಭಾವನೆಯಿಂದ ಭಗವದ್ಭಕ್ತಿಯಿಂದ ಕೊಟ್ರೆ ನಿಮ್ಗೆ ಒಳ್ಳೆ ಫಲ ಆಗತ್ತೆ. ನಾವು ಅವರು ನಮ್ಗೆ ಕಾಣುತ್ತೆ, ನಮ್ಮ ಚರ್ಮ ಚಕ್ಷುಷಿಗೆ ಅವರ ಕೆಟ್ಟ ಗುಣ, ಅವರ ದುರಾಶೆ, ಅವರ ವಿಲಿ ಒದ್ದಾಡೋದು, ಅವರ ಜಗಳ ಮಾಡೋದು, ಅದೆಲ್ಲ ಕಣ್ಣಿಗೆ ಕಾಣುತ್ತೆ. ಏನ್ ಹೀಗೆ ಮಾಡಿಸ್ತಾರಲ್ಲಪ್ಪ ಅಂತ. ಅಯ್ಯೋ, ಕಂಚಿಲಿ ವೇದ ಪುಸ್ತಕ ಕೊಡ್ತಾ ಇದ್ರು ಒಬ್ರು. ವೇದ ಪುಸ್ತಕ ಕೊಡಿ, ನಂಗೆ ಹೇಳಿ ಒಂದು ಪುಸ್ತಕ ಹೊರದೇ ಬಿಟ್ರು. ಒಂದೇ ಪುಸ್ತಕ 4 ಜನ ಎಳೆದ್ಬಿಟ್ರು. ಹೊರದೋಗ್ಬಿಡು, ಬೇಂಡಿಂಗ್ ಕಿತ್ಕೊಂಡ್ಬಿಡ್ತು. ವೈದಿಕರಮ್ಮ ಯಾರೋ ವೇದಾಧ್ಯಯನ ಮಾಡಿದ್ರು, ಶಾಸ್ತ್ರಾಧ್ಯಯನ ಮಾಡಿದ್ರು, ವಿದ್ಯಾವಂತರು. ಬರೀ ಒಂದು ಪುಸ್ತಕ ಏನು 100-200 ರೂಪಾಯಿ ಆಗತ್ತೆ. ಅದು ಎಳೆದಾಡಿ ಕಿತ್ತಾಡಿ ಹರಿದು ಬಿಟ್ಟು ಹೀಗೆಲ್ಲ ಮಾಡ್ತಾರ. ಬಹಳ ಆಶ್ಚರ್ಯವಾಗತ್ತೆ. ಅದು ಪರಮಹಂಸರು ಹೇಳೋರು, ರಾಮಕೃಷ್ಣ ಪರಮಹಂಸರು. ಎಷ್ಟೇ ವಿದ್ಯಾವಂತ ಆದ್ರೂ ಕೂಡ ಹೇಗೆ ತುಂಬಾ ಎತ್ತರದಲ್ಲಿ ಹಾರುವ ಹದ್ದಿಗೆ ತುಂಡು ಮೀನ್ ಮೇಲೆ ಕಣ್ಣಿರುತ್ತೋ ಹಾಗೆ ಈ ದುಡ್ಡಿನ ಮೇಲೆ, ಈ ಭೋಗದ ಮೇಲೆ ವಿದ್ಯಾವಂತಿಗೆ ಆಸೆ ಇದ್ಬಿಡುತ್ತೆ. ಬಹಳ ಕಷ್ಟ ಅಂತಾರೆ. ಸಂಸ್ಕಾರವೂ ಇರಬೇಕು ವಿದ್ಯೆ ಜೊತೆಗೆ. ವಿದ್ಯೆ ಜೊತೆಗೆ ಸಂಸ್ಕಾರ ಇದ್ದ ಮಾತ್ರ ವಿದ್ಯೆಗೆ ಮೆರುಗು, ಬೆಲೆ, ಒಂದು ಇದು ಕಾಯ್ಗಟ್ಟಿರುತ್ತೆ. ಇದು ಒಂದು ಕಷ್ಟ ಅಲ್ಲ. ನಾನು ಹೇಳೋದು, ಕೊಡೋನು ಪರಮೇಶ್ವರ, ಕೊಡೋ ಪ್ರೇರಣೆ ಮಾಡೋನು ಅವನೇ. ನಮಗೆ ಕೊಡೋ ಹಂಗೆ ಪ್ರೇರಣೆ ಮಾಡಿ ಕೊಡೋ ಕೊಟ್ಟೆ ಕೊಡ್ತಾನೆ. ಅವನ ಸಂಕಲ್ಪ ಇಲ್ಲದೆ ಇಲ್ಲೇ ಇದೆ. ನಿಮ್ಗೆ ಏನು ನಾವೇ ಉಪವಾಸ ಇದ್ದೀವ, ಸಾಯ್ತೀವ, ನಮ್ಗೇನು ತೊಂದರೆ ಆಗಿದೆ? ಅಷ್ಟೇ ಕೊಟ್ಟರು ಏನು ಮಾಡ್ತೀರಾ? ಕೊಟ್ಟು ತಗೊಂಡಿದ್ದನ್ನ ನಿಮ್ಗೆ ಹೊಟ್ಟೆ ತುಂಬಿದ ಮೇಲೆ ಇನ್ನು ಊಟ ಮಾಡೋಕ್ಕಾಗಲ್ಲ. ಇನ್ನು ಒಂದು ಜೊತೆಗಿಂತ ಜಾಸ್ತಿ ಬಟ್ಟೆ ಉಡೋಕ್ಕಾಗಲ್ಲ. ಬಟ್ಟೆ ಉಟ್ಟಿದೀವಿ, ಊಟ ಮಾಡ್ತಾ ಇದೀವಿ, ಮನೇಲಿ ಇದ್ದೀವಿ, ಇನ್ನು ಏನಕ್ಕೆ ಬೇಕು? ಕೊಟ್ಟು ತಗೊಂಡು ಏನ್ ಮಾಡ್ತೀವಿ? ತಗೊಂಡು ಯಾರಿಗಾರು ಕೊಟ್ಟು ಮುಗಿಸ್ಬೇಕು. ನೀವೇ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಬೇಕು. ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾನೆ? ಯಾರೋ ಕೊಟ್ಟಿದ್ದು ತಗೊಂಡು ಇನ್ನೊಬ್ರ ಮೇಲೆ ಹಂಚುವಾಗೇನಿ. ಯಾರಾದ್ರೂ ನಮ್ಗೆ ದುಡ್ಡು ಕೊಟ್ರೆ ಆ ದುಡ್ಡು ತಗೊಂಡಿದ್ರೆ ಏನ್ ಮಾಡ್ಲಿ? ಅದು ತಲೆನೋವುದು. ಇದನ್ನ ಯಾರಿಗೆ ಕೊಡ್ಲಿ, ಇದನ್ನ ಹೇಗೆ ಹಂಚಲಿ, ಸದ್ವಿನಿಯೋಗ ಮಾಡಿ ಯಾವ್ದಕ್ ಬೇಕಿದ? ನೀವು ಕೊಡೋದು ಬೇಡ, ನಾನು ಹಂಚೋದು ಬೇಡ, ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಏನು ಬೇಡ ಅಂತ ಅದೇ ಬೆಸ್ಟ್. ಅದು ಸುಮ್ಮನೆ ಅದು ಕೆಟ್ಟ ಆಸೆ, ಅದು ದುರಾಸೆ. ತಗೊಳ್ಳೋದಷ್ಟೇ. ಏನ್ ಮಾಡ್ತದೆ ನೋಡಿ. ಇನ್ಯಾರಿಗಲ್ಲಿ ಕೊಡೋದಷ್ಟೇ, ಇನ್ನೇನಕ್ಕೂ ಬರಲ್ಲ. ದಾನ, ಭೋಗೋ, ನಾಶ, 3 ಇರೋದು. ಇಲ್ಲ ಅನುಭವಿಸ್ಬೇಕು, ಇಲ್ಲ ದಾನ ಮಾಡಬೇಕು, ಇಲ್ಲ ನಾಶ ಆಗ್ಬೇಕು. ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಯಾರು ದಾನನೂ ಮಾಡಲು ಅನುಭವಿಸುವುದೂ ಇಲ್ಲ, ಅವನಿಗೆ ನಾಶ ಆಗುತ್ತೆ, ಹಾಳಾಗುತ್ತೆ. ಆದೇಶ ಕಾಲ ಆಯ್ತಾ? ಟೈಮ್ ಆಯ್ತು.